ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಭಾವಬೋಧಕೃತಂ ಸೇವೆ ರಘುತ್ತಮಮಹಾಗುರುಂ ಯಚ್ಚಿಷ್ಯಶಿಷ್ಯಶಿಷ್ಯಾದ್ಯಾಷ್ಟಿಪ್ಪಣ್ಯಾಚಾರ್ಯಸಂಹಿತಾಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನೆಯ ಈ ಪರಮ ಪವಿತ್ರವಾದ ಪುಣ್ಯ ದಿನದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಂಡು ಉತ್ತಮವಾದಂತಹ ಜ್ಞಾನ ಸಾಧನೆಯನ್ನು, ಭಗವಂತನ ಸೇವೆಯ ಸೌಭಾಗ್ಯವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ತಸ್ಮಾದಾತ್ಮಜ್ಞಂ ಹ್ಯರ್ಚಯೇದ್ ಭೂತಿಕಾಮಃ ಎಂಬುದಾಗಿ ತಿಳಿಸಿದಂತೆ ಶ್ರೇಯಸ್ಸಾಧನೆ ನಮ್ಮಿಂದ ನಡೆಯಬೇಕು ಅಂತಾದರೆ ಆತ್ಮಜ್ಞರ, ಬ್ರಹ್ಮಜ್ಞಾನಿಗಳ ಸೇವೆಯನ್ನು ನಾವು ಮಾಡಬೇಕು. ಅವರ ಮಹಿಮೆಯನ್ನು ಚೆನ್ನಾಗಿ ತಿಳಿದುಕೊಂಡು ಅವರಲ್ಲಿ ಭಕ್ತಿಯನ್ನು ಮಾಡಬೇಕು. ಅವರ ಅನುಗ್ರಹವನ್ನು ಪಡೆದರೆ ಭಗವಂತನಿಗೆ ಪ್ರೀತಿಯಾಗತ್ತೆ. ಭಗವಂತನ ಅನುಗ್ರಹವಾದರೆ ನಮ್ಮ ಎಲ್ಲ ಸಂಸಾರದ ಕಷ್ಟಗಳು ದೂರವಾಗ್ತವೆ. ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತಹಂ ತ್ವಿತಿ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅರ್ಜುನನಿಗೆ ಶಕ್ತಿಯನ್ನು ವಿಶೇಷವಾಗಿ ತುಂಬುವುದಕ್ಕೆ ಯುದ್ಧ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ವಪ್ನದಲ್ಲಿ ರುದ್ರದೇವರ ಹತ್ತಿರ ಕರೆದುಕೊಂಡು ಹೋಗಿ ಅವರ ಮೂಲಕ ಉಪದೇಶವನ್ನು ಮಾಡಿಸಿ ಅನುಗ್ರಹವನ್ನು ಮಾಡಿಸಿ ಕರೆದುಕೊಂಡು ಬರ್ತಾನೆ. ಕಾರಣ, ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಿದ ಗುರುಗಳು ರುದ್ರದೇವರು. ತಾನು ನೇರವಾಗಿ ಉಪದೇಶವನ್ನು ಮಾಡಿ ಅನುಗ್ರಹವನ್ನು ಮಾಡುವುದಕ್ಕೆ ಕೃಷ್ಣನಿಗೆ ಸಾಧ್ಯವಿಲ್ಲ ಅಂತನ್ನುವ ಭಾವವಲ್ಲ.
ಕೃಷ್ಣ ಪರಮಾತ್ಮನಿಗೆ ಎಲ್ಲವನ್ನೂ ಮಾಡುವ ಶಕ್ತಿ ಇದೆ. ಸರ್ವಶಕ್ತನಾದವನು ಪರಮಾತ್ಮ ಶ್ರೀಹರಿ ಶ್ರೀಮನ್ನಾರಾಯಣ. ಆದರೂ ಅವರು ದೇವತೆಗಳೇ ಇರಲಿ, ಋಷಿಗಳೇ ಆಗಲಿ, ಮನುಷ್ಯರೇ ಆಗಲಿ, ಯಾವುದೇ ತರಹದ ಭಕ್ತರು ತನಗೆ ಶರಣು ಬಂದರೂ ಅವರ ಉದ್ಧಾರವನ್ನು ತಾನು ಮಾಡೋದು ಅವರವರ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು, ಅವರವರ ಗುರುಗಳ ಸೇವೆಯನ್ನು ಅವರು ಮಾಡಿದಾಗ, ಗುರುಗಳ ಅನುಗ್ರಹ ಅವರ ಮೇಲಾದಾಗ ತಾನು ಪರಮಾತ್ಮ ಅವರಲ್ಲಿ ಪ್ರಸನ್ನನಾಗಿ ಅವರ ಮೂಲಕ ಇನ್ನಷ್ಟು ತನ್ನ ಸೇವೆಯನ್ನು ಮಾಡಿಸಿಕೊಂಡು ಅನುಗ್ರಹವನ್ನು ಮಾಡಿ ಸಂಸಾರದಿಂದ ಉದ್ಧಾರ ಮಾಡುತ್ತಾನೆ, ಮೋಕ್ಷವನ್ನು ನೀಡುತ್ತಾನೆ. ಐಹಿಕವಾದ ಕಷ್ಟಗಳ ಪರಿಹಾರವನ್ನು ಮಾಡುವುದಕ್ಕೂ ಗುರುಗಳ ದ್ವಾರ ನಾವು ಭಗವಂತನಿಗೆ ಶರಣು ಹೋಗಬೇಕು ಅನ್ನುವುದನ್ನು ಎಂದಿಗೂ ಮರೆಯುವಂತಿಲ್ಲ. ಈ ದೃಷ್ಟಿಯಲ್ಲಿ ನಾವೆಲ್ಲ ನಮ್ಮ ಸಂಸಾರದಿಂದ ಉದ್ಧಾರವನ್ನು ಪಡೆಯುವುದಕ್ಕೆ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ದೇವರಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಅದಕ್ಕಾಗಿ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ. ಗುರುಗಳ ಮಹಿಮೆಯನ್ನು ಚೆನ್ನಾಗಿ ತಿಳಿದರೆ ಅವರಲ್ಲಿ ನಾವು ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಯಥಾಶಕ್ತಿಯಾಗಿ ಗುರುಗಳ ಚರಿತ್ರೆಯನ್ನು, ಅವರ ಮಹಿಮೆಯನ್ನು ತಿಳಿಯುವ ಪ್ರಯತ್ನ ಮಾಡೋಣ. ತಿಳಿಸುವ ಯೋಗ್ಯತೆಯೂ ನಮ್ಮದಲ್ಲ, ತಿಳಿದುಕೊಳ್ಳುವ ಯೋಗ್ಯತೆಯೂ ಪೂರ್ಣವಾಗಿ ನಿಮ್ಮದಲ್ಲ. ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ತಿಳಿಸುವ ಪ್ರಯತ್ನ ಮಾಡೋಣ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಿ ಎಲ್ಲರೂ ಸೇರಿ ಗುರುಗಳ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಣ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂರ್ವಜರ ಭೂಮಿ ಅದು ತೆಲಂಗಾಣದ ಗೋದಾವರಿ ತೀರದ ಸುವರ್ಣಪುರಿ ಕ್ಷೇತ್ರ. ಇವತ್ತು ಅದನ್ನು ಸೋನ್ ಎಂಬುದಾಗಿ ಕರೀತಾರೆ. ಮೂಲತಃ ಅದು ಸುವರ್ಣಪುರಿ, ಗೋದಾವರಿ ತೀರ, ಪರಮ ಪವಿತ್ರವಾದಂತಹ ಭೂಮಿ. ಅನೇಕ ವಿದ್ವಾಂಸರು, ಜ್ಞಾನಿಗಳು, ಕೋನೇರಿ ಆಚಾರ್ಯರೇ ಮೊದಲಾದಂತಹ ದೊಡ್ಡ ದೊಡ್ಡ ಘನ ವಿದ್ವಾಂಸರು ವಾಸ ಮಾಡಿದ ಸ್ಥಳ. ಕರ್ಮಠರಾದಂತಹ ಅನೇಕ ಸದ್ಬ್ರಾಹ್ಮಣರು ತಮ್ಮ ಸಾಧನೆಯನ್ನು ಮಾಡಿಕೊಂಡಂತಹ ಸ್ಥಳ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ನಂತರದಲ್ಲಿಯೂ ಅನೇಕ ಮಹನೀಯರು ಈ ಪೀಠ ಪರಂಪರೆಯ ಯತಿವರೆಣ್ಯರು. ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸುವರ್ಣಪುರಿ ಕ್ಷೇತ್ರದಲ್ಲಿ. ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಇಲ್ಲಿ ತಪಸ್ಸು ಮಾಡಿ, ತಾವು ತಪಸ್ಸು ಮಾಡುವ ಸಂದರ್ಭದಲ್ಲಿ ತಮಗೆ ಒಲದು ಬಂದ, ಮೂಡಿ ಬಂದ, ಒಡಮೂಡಿದ ಮುಖ್ಯಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ವೆಂಕಟೇಶ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಹೀಗೆ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳು ಈ ಸುವರ್ಣಪುರಿ ಕ್ಷೇತ್ರದಲ್ಲಿ 3 ಬಾರಿ ಬೃಹಸ್ಪತಿ ಸಿಂಹರಾಶಿಯಲ್ಲಿರುವಾಗ ಗೋದಾವರಿಯಲ್ಲಿ ವಿಶೇಷವಾಗಿ ಸಕಲ ತೀರ್ಥಗಳ ಸನ್ನಿಧಾನ ಅಂತ 3 ಬಾರಿ ಚಾತುರ್ಮಾಸ್ಯವನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ.
ಒಂದು ಪ್ರಸಂಗದಲ್ಲಿ ನಮ್ಮ ಗುರುಗಳು ಸುವರ್ಣಪುರಿಯಲ್ಲಿ ಸ್ನಾನವನ್ನು ಮಾಡುವಾಗ ಗೋದಾವರಿಯಲ್ಲಿ ಸುವರ್ಣದ ಶ್ರೀಕೃಷ್ಣನ ಪ್ರತಿಮೆ ಅವರ ಕೈಗೆ ಸಿಕ್ಕದ್ದು. ಕೃಷ್ಣ ಪರಮಾತ್ಮ ಗೋಪಾಲ ಕೃಷ್ಣ ಗುರುಗಳಿಗೆ ಒಲಿದು ಬಂದಿದ್ದಾನೆ. ಇವತ್ತಿಗೂ ಶ್ರೀಮಠದಲ್ಲಿ ಆ ಗೋಪಾಲಕೃಷ್ಣನ ಪೂಜೆ ನಡೀತಾ ಇದೆ. ಅದು ಗೋವನ್ನು ಕೊಟ್ಟ ನದಿ. ಗೌತಮರ ಆಶ್ರಮದಲ್ಲಿ ಋಷಿಗಳಿಂದ ನಿರ್ಮಿತವಾದ ಅದು ಗೌತಮರು ಸುಮ್ಮನೆ ಹುಲ್ಲುಕಡ್ಡಿ ಹಾಕಿದ ಮಾತ್ರಕ್ಕೆ ಅದು ಮೃತವಾದಾಗ ಪುನಃ ಆ ಗೋವನ್ನು ಉಜ್ಜೀವನ ಮಾಡುವುದಕ್ಕೆ ಬಂದ ಈ ನದಿ ಗೋವನ್ನು ಮತ್ತೆ ದಾನ ಮಾಡಿದೆ, ಪುನರುಜ್ಜೀವನಗೊಳಿಸಿದೆ ಅನ್ನುವುದಕ್ಕೆ ಅದು ಅಂದು ಆದರೆ ಇದು ನಮ್ಮ ಗುರುಗಳ ಕಾಲದಲ್ಲಿ ಗೋಪಾಲದ ಆಗಿದೆ. ಗೋಪಾಲಕೃಷ್ಣನನ್ನು ಗುರುಗಳಿಗೆ ದಯಪಾಲಿಸಿ ಅನುಗ್ರಹಿಸಿದಂತಹ ಮಹಾತಾಯಿ ಗೋಪಾಲದೆಯಾದಳು. ಗುರುಗಳ ಅನುಗ್ರಹದಿಂದ ಈ ಸುವರ್ಣಪುರಿ ಕ್ಷೇತ್ರದಲ್ಲಿ ಆ ಗುರುಗಳ ಪಾದಸ್ಮರಣೆಯನ್ನು ಮಾಡ್ತಾ 3 ಬಾರಿ ಚಾತುರ್ಮಾಸ್ಯವನ್ನು ಮಾಡುವಂತಹ ಯೋಗ ನಮಗೂ ಒದಗಿ ಬಂದಿದೆ. ಅಂದಿನಿಂದ ಇಂದಿನವರೆಗೆ ಇದೇ ರೀತಿ ಸುವರ್ಣಪುರಿಗೂ ಹಾಗೂ ಶ್ರೀಮದ್ ಉತ್ತರಾದಿ ಮಠಕ್ಕೂ ಇರುವಂತಹ ಒಂದು ವಿಶೇಷವಾದ ಘನಿಷ್ಠವಾದ ಸಂಬಂಧ. ಇಂತಹ ಈ ಒಂದು ಭವ್ಯವಾದ ಸುವರ್ಣಪುರಿ ಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ಪ್ರಾಚೀನ ಕಾಲದಲ್ಲಿ ನೋಡಿದರೆ ಇದು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂರ್ವಜರ ಭೂಮಿ. ರಘುವರೇ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮದಲ್ಲಿ ಈ ಸುವರ್ಣಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮಹಾತಪಸ್ವಿಗಳು ರಘುವರೇ ತೀರ್ಥ ಶ್ರೀಪಾದಂಗಳವರು. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದ ರಘುವರಿಯೋ ಮುದಂ ದದ್ಯಾತ್ ಕಾಮಿತಾರ್ಥಪ್ರದಾಯಕ. ಚೋರರು ಬೆನ್ನಟ್ಟಿ ಬಂದಿದ್ದಾರೆ, ಶ್ರೀಮಠದ ಸಂಪತ್ತನ್ನು ಅಪಹಾರ ಮಾಡಬೇಕು ಅಂತನ್ನುವುದಕ್ಕೋಸ್ಕರ ಭೀಮಾ ನದಿ ಬಹಳ ರಭಸದಿಂದ ಹರಿತಾ ಇದ್ದಾಳೆ. ಮಹಾಪೂರ ಇದೆ, ಮಹಾಪ್ರವಾಹ ಇದೆ, ಆಚೆಗೆ ದಾಟಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಈಚೆ ನಿಂತರೆ ಚೋರರ ಬಾಧೆ. ಏನು ಮಾಡಬೇಕು ಅಂತ ರಾಮದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನನ್ನು ವಸುದೇವ ಕರೆದುಕೊಂಡು ಹೋಗಬೇಕು ಗೋಕುಲಕ್ಕೆ. ಮಥುರೆಯಿಂದ ಶ್ರಾವಣ ಮಾಸ, ಭಾರೀ ಮಹಾಪೂರ ಇದೆ, ಯಮುನಾ ನದಿ. ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ವಸುದೇವ ಹೊರಟರೆ ಯಮುನಾ ನದಿ ದಾರಿ ಕೊಟ್ಟಿದ್ದಾಳೆ. ಟೊಂಕದಷ್ಟೇ ನೀರು, ಸುಲಭವಾಗಿ ದಾಟಿದ್ದಾನೆ. ಸಂಸಾರದ ಸಾಗರವನ್ನೇ ಯಾವ ಪರಮಾತ್ಮನ ಪಾದವನ್ನು ನಂಬಿ ಕುರುವಂತಿ ಗೋವತ್ಸ ಪದಂ ಭವಾಬ್ಧಿಂ, ಸಂಸಾರದ ಸಾಗರವನ್ನು ಒಂದು ಆಕಳಿನ ಕರು ಹೆಜ್ಜೆ ಇಟ್ಟರೆ ಆಗುವ ತಗ್ಗಿನಲ್ಲಿ ನಿಲ್ಲುವ ನೀರು, ಅದನ್ನು ದಾಟುವುದಕ್ಕೆ ಎಷ್ಟು ಕಷ್ಟ ಆಗಬೇಕಾಗಿದೆ ನಮಗೆ. ಸುಲಭವಾಗಿ ದಾಟಬಹುದಲ್ವೋ, ಹೀಗೆ ಸಂಸಾರವನ್ನು ದಾಟಬಹುದಂತೆ ಆ ಪರಮಾತ್ಮನನ್ನು ನಂಬಿದವರು. ಅಂತಹ ಭಗವಂತನನ್ನು ಕೈಯಲ್ಲಿ ಹಿಡಿದ ಆ ವಸುದೇವನಿಗೆ ಈ ಯಮುನೆ ಹೇಗೆ ತೊಂದರೆ ಕೊಟ್ಟಾಳು. ಕರಸ್ಥ ದೇವಸ್ಯ ಕುತೋಂತರಾಯ. ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರಲ್ಲ ಮಹಾನುಭಾವರು, ಹಾಗೆಯೇ ಪರಮಾತ್ಮನನ್ನು ಕೈಯಲ್ಲಿ ಹಿಡಿದ ವಸುದೇವನಿಗೆ ಹೇಗೆ ವಿಘ್ನ ಇಲ್ಲ, ಹಾಗೆ ಅದೇ ಪರಮಾತ್ಮ ರಾಮ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಅಂತಹ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೈಯಲ್ಲಿ ರಾಮದೇವರನ್ನು ಹಿಡಿದುಕೊಂಡ ರಘುವರ್ಯ ತೀರ್ಥರಿಗೆ
ಭೀಮಾ ನದಿ ದಾರಿಯನ್ನು ಕೊಟ್ಟಿದ್ದಾಳೆ. ರಘುವರ್ಯ ತೀರ್ಥರು ಪರಿವಾರ ಸಮೇತರಾಗಿ ನದಿಯನ್ನು ದಾಟಿದ್ದಾರೆ. ಹಿಂದೆ ಬರಬೇಕು ಅಂತ ನೋಡಿದರೆ ಕಳ್ಳರಿಗೆ ದಾರಿ ಇಲ್ಲ. ಈ ರೀತಿ ಆಪತ್ತಿನಿಂದ ಶಿಷ್ಯರನ್ನೂ ಪಾರು ಮಾಡಿದ್ದಾರೆ, ತಾವೂ ಪಾರಾಗಿ ಬಂದಿದ್ದಾರೆ ಮಹಾನುಭಾವರು ರಘುವರ್ಯ ತೀರ್ಥರು. ಅಂತಹ ತಪಸ್ವಿಗಳು, ಮಹಾಜ್ಞಾನಿಗಳು, ಜ್ಞಾನಿಗಳು, ವಿರಕ್ತರು, ತಪೋಮೂರ್ತಿಗಳು. ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ನೂರಾರು ಗೃಹಸ್ಥರಿಗೆ, ಬ್ರಹ್ಮಚಾರಿಗಳಿಗೆ ಹಾಗೂ ಅನೇಕ ಯತಿಗಳು ತುರಿಯಾಶ್ರಮವನ್ನು ಸ್ವೀಕಾರ ಮಾಡಿ ವಿರಕ್ತರಾಗಿ ಸನ್ಯಾಸ ಜೀವನವನ್ನು ನಡೆಸುವಂತಹ ಅಂದಿನ ಕಾಲದ ಅನೇಕ ಯತಿಗಳು, ಅಂತಹ ಯತಿಗಳಿಗೂ ಕೂಡ ಪಾಠವನ್ನು ಹೇಳಿಕೊಟ್ಟಂತಹ ಜ್ಞಾನೋಪದೇಶವನ್ನು ಮಾಡಿದ ಮಹಾನುಭಾವರು ರಘುನಾಥ ತೀರ್ಥ ಶ್ರೀಪಾದಂಗಳವರು. ಶ್ರೀಮನ್ಯಾಯಸುಧಾ ಗ್ರಂಥದ ಭಾವವನ್ನು ಅನುವ್ಯಾಖ್ಯಾನದಲ್ಲಿ ತೋರಿಸಿಕೊಟ್ಟು ಸಂಪೂರ್ಣವಾಗಿ ಸಮನ್ವಯ ಮಾಡಿ, ಅನುವ್ಯಾಖ್ಯಾನದ ಭಾವವನ್ನು ಸೂತ್ರದ ಪದಗಳಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಪಾಠ ಹೇಳುವ ಮಹಾಪ್ರೌಢಿಮೆ ರಘುನಾಥ ತೀರ್ಥ ಶ್ರೀಪಾದಂಗಳವರು. ಅಂತಹ ರಘುನಾಥರ ಗರಡಿಯಲ್ಲಿ ತಯಾರಾದವರು ರಘುವರ್ಯ ತೀರ್ಥ ಶ್ರೀಪಾದಂಗಳವರು. ಅಂತಹ ರಘುವರ್ಯ ತೀರ್ಥರು ಮಹಾಮಹಿಮರು ಈ ಸುವರ್ಣಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ವಾಸವಾಗಿದ್ದಾರೆ ಬಹುದಿನಗಳವರೆಗೆ. ಇಲ್ಲಿ ಇರುವ ಒಬ್ಬ ಶ್ರೇಷ್ಠ ವಿದ್ವಾಂಸರು ಹಾಗೂ ಕರ್ಮಠರಾದಂತಹ ಶುದ್ಧ ಸದಾಚಾರಿಗಳಾದ ದಂಪತಿಗಳು ವಿಠ್ಠಲಾಚಾರ್ಯರು ಹಾಗೂ ರುಕ್ಮಿಣೀಬಾಯಿ ಅಂತ, ಸುಬ್ರಹ್ಮಣ್ಯಾಚಾರ್ಯರು ಹಾಗೂ ಗಂಗಾಬಾಯಿ ಅಂತೂ ಅವರಿಗೆ ಮತ್ತೊಂದು ಹೆಸರು. ಅಂತಹ ಸಾತ್ವಿಕರಾದ ಸದಾಚಾರಿಗಳಾದ ಆ ದಂಪತಿಗಳು ರಘುವರ್ಯ ತೀರ್ಥ ಶ್ರೀಪಾದಂಗಳವರಿಗೆ ಬಂದು ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಗುರುಗಳೇ, ತಮ್ಮ ಅನುಗ್ರಹದಿಂದ ನಮ್ಮ ಪಾಠ ಪ್ರವಚನಗಳು, ನಿತ್ಯದ ಎಲ್ಲ ಆಚಾರ ವಿಚಾರಗಳು, ಸತ್ಕರ್ಮಾನುಷ್ಠಾನಗಳೆಲ್ಲ ಚೆನ್ನಾಗಿ ಸಾಗಿವೆ. ಇದು ತಮ್ಮ ಕೃಪೆಯೇ ಸರಿ. ಆದರೆ ಈ ತರಹದ ಏನೊಂದು ಪರಂಪರೆ, ಶುದ್ಧವಾದ ಒಂದು ಪರಂಪರೆ ನಮ್ಮ ಮನೆತನ, ನಮ್ಮ ಹಿರಿಯರ ಅನುಗ್ರಹದಿಂದ ನಡೆದು ಬಂದಿದೆ. ಅದು ಮುಂದೆ ಸಾಗಬೇಕು. ಸಂತಾನ ಇಲ್ಲ. ಬಹಳ ವರ್ಷಗಳಿಂದ ನಾನಾ ತರಹದ ಪ್ರಯತ್ನಗಳನ್ನು ಮಾಡಿದರೂ ಮಂತ್ರ ತಂತ್ರಗಳಿಂದ, ಔಷಧ ಉಪಚಾರಗಳಿಂದ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದಾಗಲೂ ಫಲ ಕಂಡಿಲ್ಲ. ಆದರೆ ನಮಗೆ ವಿಶ್ವಾಸ ಇದೆ, ನಿಮ್ಮಂತಹ ತಪೋಮೂರ್ತಿಗಳ ಅನುಗ್ರಹ ನಮ್ಮ ಮೇಲಾದರೆ, ನಿಮ್ಮ ಕೃಪಾದೃಷ್ಟಿ ನಮ್ಮ ಮೇಲಿದ್ದರೆ ನಿಶ್ಚಿತವಾಗಿಯೂ ನಮಗೆ ಸಂತಾನದ ಸೌಭಾಗ್ಯ ಸಿಗುವುದಕ್ಕೆ ಸಾಧ್ಯ ಇದೆ. ನಾವು ಮಾಡಿದ ಪಾಪಗಳು ಬೇಕಾದಷ್ಟಿರಬಹುದು. ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ತೃತೀಯಾಧ್ಯಾಯದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ಹೇಳುವಂತೆ ಮಹಾನುಭಾವಾನಾಂ ಅನುಗ್ರಹಾದಿನ ವಿನಷ್ಟೇ ಪಾಪೇ. ಮಹಾನುಭಾವರ ಅನುಗ್ರಹದಿಂದ ಎಷ್ಟೆಷ್ಟೋ ಪಾಪಗಳನ್ನು ನಾವು ಮಾಡಿದ್ದರೂ ಕೂಡ ಆ ಪಾಪಗಳ ಫಲವನ್ನು ಅನುಭವಿಸದಂತೆ ಆ ಪಾಪಗಳು ಹಾಗೇ ನಶಿಸಿ ಹೋಗ್ತವೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇದಕ್ಕೆ ತಕ್ಕಂತೆ ಮಹದ್ ಅವಜ್ಞಾನಾದಿನ ವಿನಷ್ಟೇ ಪುಣ್ಯೇ ಅಂತಾರೆ ಟೀಕಾಕೃತ್ಪಾದ. ನಾವು ಬೇಕಾದಷ್ಟು ಪುಣ್ಯಗಳನ್ನು ಮಾಡಿರ್ಬೋದು, ಆ ಪುಣ್ಯದ ಫಲವನ್ನು ನಮಗೆ ಅನುಭವಿಸಲಿಕ್ಕಾಗೋದಿಲ್ಲ. ಮಾತುಗಾರಿಕೆ ಚೆನ್ನಾಗಿದೆ ಎನ್ನುವುದಕ್ಕೋಸ್ಕರ ಜ್ಞಾನಿಗಳನ್ನು, ದೊಡ್ಡವರನ್ನು ತಿರಸ್ಕಾರ ಮಾಡುವುದಕ್ಕೆ ಮನುಷ್ಯನಿಗೆ ಉತ್ಸಾಹ ಇರುತ್ತೆ. ತನ್ನನ್ನು ತಡೆಯುವುದಕ್ಕೆ ನೇರವಾಗಿ ಯಾರಿಲ್ಲ. ಮಾತಿನ ಸ್ವಾತಂತ್ರ್ಯ ಇದೆ.
ಅನ್ನುವುದಕ್ಕೆ ಪ್ರಾಚೀನರನ್ನು, ಜ್ಞಾನಿಗಳನ್ನು, ಟೀಕಾಕಾರರನ್ನು, ಟಿಪ್ಪಣಿಕಾರರನ್ನು, ಜ್ಞಾನಿಗಳನ್ನು, ಮಹಾತ್ಮರನ್ನು ನಿಂದಿಸುವುದಕ್ಕೆ ನಾಲಿಗೆಯನ್ನು ಮುಂದೆ ಚಾಚ್ತಾನೆ. ನಾಲ್ಕು ಜನ ಚಪ್ಪಾಳೆ ತಟ್ತಾರೆ, ಮಾನ ಮರ್ಯಾದೆಗಳು ಸಿಗಬಹುದು ಸಮಾನಾಭಿಪ್ರಾಯ ಇರುವ ವ್ಯಕ್ತಿಗಳಿಂದ. ಆದರೆ ತಾನು ಮಾಡಿದ ಮಹಾತ್ಮರ ದ್ರೋಹ, ಸತ್ಯಕ್ಕೆ ವಿರುದ್ಧವಾಗಿ ನುಡಿಯೋದು, ನಡೆಯೋದು, ಸತ್ಯಕ್ಕೆ ಅಪಚಾರವನ್ನು ಬಗೆಯೋದು, ಶಾಸ್ತ್ರೀಯವಾದ, ಪ್ರಮಾಣ ಸಿದ್ಧವಾದ, ಸಂಪ್ರದಾಯ ಸಿದ್ಧವಾದ ಮಹಾತ್ಮರ ಚರಿತ್ರೆ, ಅವರ ಅಧಿಷ್ಠಾನ, ಇವುಗಳ ಬಗ್ಗೆ ತಪ್ಪಾಗಿ ಹೇಳಿಕೆಗಳನ್ನು ನೀಡೋದು, ಇವುಗಳೆಲ್ಲ ಒಂದು ರೀತಿಯ ದೊಡ್ಡವರ ತಿರಸ್ಕಾರ, ಮಹಾತ್ಮರ ದ್ರೋಹ. ಇದು ಎಂದಿಗೂ ತರವಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ವಸಿಷ್ಠರು, ವಸಿಷ್ಠರ ಮೇಲೆ ವಿಶ್ವಾಮಿತ್ರರು ತಮ್ಮ ಪೂರ್ವಾಶ್ರಮ ಅಂತಂದುಕೊಳ್ಳಿ. ವಿಶ್ವಾಮಿತ್ರರು ಇನ್ನೂ ಬ್ರಹ್ಮರ್ಷಿಗಳಾಗುವ ಮೊದಲು ಒಬ್ಬ ರಾಜ ಅಂತನಿಸಿಕೊಂಡಾಗ ನಾನಾ ವಿಧವಾದಂತಹ ಅಸ್ತ್ರಗಳ, ಶಸ್ತ್ರಗಳ ಪ್ರಹಾರವನ್ನು ಮಾಡ್ತಾರೆ. ಅಲ್ಲಿರುವಂತಹ ಆಶ್ರಮದ ಅನೇಕ ಪರಿಸರದ ಧ್ವಂಸವನ್ನು ಮಾಡ್ತಾರೆ, ಹಿಂಸೆಯನ್ನು ಮಾಡ್ತಾರೆ, ಪೀಡೆಯನ್ನು ಕೊಡ್ತಾರೆ. ಒಂದು ಮಾತು ಹೇಳ್ತಾರೆ ವಸಿಷ್ಠರು, ನಿನಗೆ ನಾನೇನು ಮಾಡಬೇಕಾದ ಅಗತ್ಯ ಇಲ್ಲ. ನೀನೇನು ಮಾಡ್ತಾ ಇದ್ದೀಯಲ್ಲ, ನೀನು ಮಾಡುವಂತಹ ಏನೆಲ್ಲ ಈ ಕೃತ್ಯಗಳಿವೆ, ದೊಡ್ಡವರ ದ್ರೋಹ ಇದೆ, ಜ್ಞಾನಿಗಳ, ಈ ಪರಿಸರದಲ್ಲಿರುವ ಋಷಿಗಳ, ಮುನಿಗಳ, ತಪಸ್ವಿಗಳ ದ್ರೋಹ ಇದೆ, ಈ ದ್ರೋಹ ಇದೇ ನಿನ್ನನ್ನು ನಾಶ ಮಾಡಿ ಹಾಕ್ತದೆ ಅಂತ. ತಸ್ಮಾತ್ವಂ ನ ಭವಿಷ್ಯಸಿ. ಏನು ವಸಿಷ್ಠರ ಮಾತು ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ತಸ್ಮಾತ್ವನ್ನ ಭವಿಷ್ಯಸಿ, ನೀನೇ ಮಾಡಿದ ಅಪರಾಧದಿಂದ ನಶಿಸಿ ಹೋಗ್ತೀಯ, ಎಚ್ಚರ ಇರಲಿ. ಏನೂ ಮಾಡೋದಿಲ್ಲ ವಸಿಷ್ಠರು, ಬ್ರಹ್ಮದಂಡ ಹೀಗಿಡ್ತಾರಷ್ಟೆ. ಎಲ್ಲ ಅಸ್ತ್ರಗಳು ಬಂದು ಅಲ್ಲಿ ಸೇರ್ತವೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ನಾನೂ ಈ ತಪಸ್ಸನ್ನು ಮಾಡಬೇಕು, ಬ್ರಹ್ಮರ್ಷಿತ್ವವನ್ನು ಪಡೆಯಬೇಕು ಅಂತ ಹೊರಡ್ತಾರೆ ವಿಶ್ವಾಮಿತ್ರರು. ಇದು ನಿಜವಾದಂತಹ ಕಾರ್ಯ, ಇದನ್ನು ಮಾಡು ಅಂತಾರೆ ವಸಿಷ್ಠರು. ನಾನೂ ತಪಸ್ಸು ಮಾಡಬೇಕು, ನಾನೂ ಜ್ಞಾನ ಪಡೆಯಬೇಕು, ನಾನೂ ಬ್ರಹ್ಮರ್ಷಿ ಆಗಬೇಕು. ಭಲೇ ಭಲೇ, ಅವಶ್ಯವಾಗಿ ನೀನು ಬ್ರಹ್ಮರ್ಷಿಯಾಗಿ ತಪಸ್ಸು ಮಾಡು, ಆದರೆ ಬ್ರಹ್ಮದ್ರೋಹ ಮಾಡಬೇಡ. ಮಹಾತಪಸ್ಸನ್ನು ಮಾಡಿ ಬ್ರಹ್ಮರ್ಷಿಗಳಾಗಿ ನಮಗೆಲ್ಲ ಇವತ್ತು ಗಾಯತ್ರಿಯನ್ನು ದರ್ಶನ ಮಾಡಿ ಕೊಟ್ಟವರು ವಿಶ್ವಾಮಿತ್ರರು. ಅಂತಹ ದೊಡ್ಡ ಕಥೆಯನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ, ಮಹಾಭಾರತದಲ್ಲೆಲ್ಲ ಕೇಳ್ತೇವೆ, ಅನೇಕ ಪುರಾಣಗಳಲ್ಲಿ. ಹೀಗಾಗಿ ಮಹಾತ್ಮರ ಸೇವೆ ಇದು ನಮ್ಮ ಪಾಪಗಳನ್ನು ಕಳೆದು ಹಾಕ್ತದೆ, ದ್ರೋಹ ಇದು ನಮ್ಮ ಪುಣ್ಯವನ್ನು ಕಳೆದು ಹಾಕ್ತದೆ. ಮಹಾನುಭಾವರೇ, ರಘುವರಿಯ ತೀರ್ಥರೇ, ನಿಮ್ಮಂತಹ ತಪಸ್ವಿಗಳು ನಮ್ಮ ಊರಿಗೆ ಸುವರ್ಣಪುರಿ ಸೊನ್ನೆ ನಾವಿದ್ದಲ್ಲಿಗೆ ತಾವು ಬಂದಿದ್ದೀರಿ. ನಮ್ಮ ಪಾಪಗಳು ಕಳೆದಂತೇನೆ ಸರಿ, ನಿಮ್ಮ ಸೇವೆಯನ್ನು ನಾವು ಯಥಾಶಕ್ತಿ ಮಾಡ್ತೇವೆ. ನಮಗೊಂದು ಅನುಗ್ರಹ ಮಾಡಿ ಸಾಕು, ಇನ್ನೇನು ಬೇಡ. ಒಳ್ಳೆಯ ಸಂತಾನ ಆಗಬೇಕು. ಶ್ರೀಮದಾಚಾರ್ಯರ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವಂತಹ, ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನವನ್ನು ಮಾಡುವಂತಹ ಒಬ್ಬ ಉತ್ತಮ ಪುತ್ರ ನಮಗಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ತಥಾಸ್ತು ಅಂತ ರಘುವರಿ ತೀರ್ಥ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಿದ್ದಾರೆ. ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ರಘುವರಿ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮದಲ್ಲಿ ಸುವರ್ಣಪುರಿಯಿಂದ ಮಳಖೇಡ ಕ್ಷೇತ್ರಕ್ಕೆ ದಿಗ್ವಿಜಯ ಮಾಡಿದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರ ಮೂಲ ವೃಂದಾವನದ ಸನ್ನಿಧಾನ ಮಳಖೇಡ, ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ, ಶ್ರೀಮದ್ ಟೀಕಾಕೃತ್ಪಾದರ ಮೂಲ ವೃಂದಾವನ,
ತಮ್ಮ ಸಾಕ್ಷಾತ್ ಗುರುಗಳಾದಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಇರುವಂತಹ ಪರಮ ಪವಿತ್ರವಾದ ಪಾವನವಾದ ತ್ರಿವೇಣಿ ಸಂಗಮದಂತೆ ಇರುವಂತಹ ಕ್ಷೇತ್ರ ಮಳಖೇಡ. ಮಳಖೇಡ, ವೃಷ್ಟಿಖೇಟ ಅಂತ, ಮಾನ್ಯಖೇಟ, ಮಳಖೇಡ, ಕಾಕಿನಿ ನದಿ, ಕಾಗಿಣಿ ನದಿ ಅಂತ ಕರೀತಾರೆ. ಅಂತಹ ಕಾಗಿನಿ ನದಿ ತೀರದಲ್ಲೇ ಇರುವಂತಹ ಶ್ರೀಮಠ್ ಟೀಕಾಕೃತ್ಪಾದರ ವೃಂದಾವನ. ಅಂತಹ ಅದು ಎಲ್ಲ ತೀರ್ಥಕ್ಷೇತ್ರಗಳ ಸನ್ನಿಧಾನ ಇದ್ದಂತೆ ಅಲ್ಲಿ ಎಲ್ಲ ತೀರ್ಥಗಳನ್ನು ತಮ್ಮ ಕಮಂಡಲುವಿನಲ್ಲಿ ಅಗಸ್ತ್ಯ ಋಷಿಗಳು ತೆಗೆದುಕೊಂಡು ಬಂದಾಗ ಇಂದ್ರದೇವರು ಕಾಕದ ರೂಪದಲ್ಲಿ ಅದನ್ನು ಉಳಿಸಿ ಆ ನದಿ ಹರಿಯುವಂತೆ ಮಾಡಿದರು ಅಂತ. ಎಲ್ಲ ತೀರ್ಥಗಳ ಸನ್ನಿಧಾನ ಆ ಕಾಗಿನಿ ನದಿಯಲ್ಲಿದೆ ಅನ್ನೋದಕ್ಕೋಸ್ಕರ ಕ್ಷೋಭ್ಯತೀರ್ಥರು, ಶ್ರೀಮಠ್ ಟೀಕಾಕೃತ್ಪಾದರು, ರಘುನಾಥ ತೀರ್ಥ ಶ್ರೀಪಾದಂಗಳವರೆಲ್ಲರೂ ಕೂಡ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಎಂಥೆಂತಹ ಮಹಾಜ್ಞಾನಿಗಳು! ವಿದ್ಯಾಧಿರಾಜತೀರ್ಥ ಶ್ರೀಪಾದಂಗಳವರನ್ನು ಆರಂಭ ಮಾಡಿಕೊಂಡು ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವಿದ್ಯಾಧಿರಾಜತೀರ್ಥ ಶ್ರೀಪಾದಂಗಳವರು ಉತ್ತರಾಧಿಕಾರಿಗಳು, ಹಾಗೂ ಅವರ ವಿದ್ಯಾಶಿಷ್ಯರಾಗಿ ಯತಿಶಿಷ್ಯರಾದಂತಹ ವ್ಯಾಸತೀರ್ಥರು ಅನೇಕ ಉಪನಿಷತ್ ಭಾಷ್ಯಗಳಿಗೆ ಟೀಕೆಯನ್ನು ರಚನೆ ಮಾಡಿದ ಪ್ರೀತಿಯ ಶಿಷ್ಯರು, ಟೀಕಾಕೃತ್ಪಾದರ ಶಿಷ್ಯರು, ಅವರನ್ನು ಆರಂಭ ಮಾಡಿಕೊಂಡು ಎಲ್ಲ ಮಹನೀಯರು ಮಳಖೇಡದಲ್ಲಿರುವಂತಹ ಶ್ರೀಪಾದರಾಜರು ಹಾಗೂ ಅನೇಕ ದಾಸವರೇಣ್ಯರು, ಯತಿಗಳು, ವಿದ್ವಾಂಸರು, ಟೀಕಾಕಾರರು, ಟಿಪ್ಪಣಿಕಾರರು ಮಳಖೇಡದಲ್ಲಿ ಇರುವಂತಹ ಟೀಕಾಕೃತ್ಪಾದರ ಮೂಲ ವೃಂದಾವನದ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದವರು, ತಮ್ಮ ಸಾಧನೆಯನ್ನು ಮಾಡಿಕೊಂಡವರು, ಟೀಕಾಕೃತ್ಪಾದರ ಅನುಗ್ರಹಕ್ಕೆ ಪಾತ್ರರಾದವರು ಇತಿಹಾಸದ ಪುಟಗಳಲ್ಲಿ ತೋರಿ ಬರ್ತಾರೆ. ಅನೇಕ ಪ್ರಮಾಣ ಗ್ರಂಥಗಳಿಂದ ಆ ಟೀಕಾಕೃತ್ಪಾದರ ಸನ್ನಿಧಾನದ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಅಂತಹ ಆ ಮಳಖೇಡ ಕ್ಷೇತ್ರದಲ್ಲಿ ಬಹುದಿನಗಳವರೆಗೆ ರಘುವರ್ಯ ತೀರ್ಥರು ವಾಸವಾಗಿದ್ದಾರೆ. ಕರ್ಮಧರ್ಮ ಸಂಯೋಗದಿಂದ ಈ ಸುವರ್ಣಪುರಿಯಲ್ಲಿ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನು ಪಡೆದ ಆ ದಂಪತಿಗಳು ವಿಠ್ಠಲಾಚಾರ್ಯರು, ರುಕ್ಮಿಣೀಬಾಯಿ ಅಥವಾ ಸುಬ್ರಹ್ಮಣ್ಯಾಚಾರ್ಯರು ಹಾಗೂ ಗಂಗೂಬಾಯಿ ಎನ್ನುವ ಹೆಸರಿನ ಆ ದಂಪತಿಗಳು ದಕ್ಷಿಣ ಭಾರತದ ಯಾತ್ರೆಯನ್ನು ಮಾಡೋಣ, ಆ ಯಾತ್ರಾ ಫಲವಾಗಿ ಉತ್ತಮವಾದ ಸಂತಾನ ಆಗಬಹುದು ಅಂತ ಅನೇಕ ಜನರ ಸೂಚನೆಯ ಪ್ರಕಾರ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಟೀಕಾಕೃತ್ಪಾದರ ದರ್ಶನ ಮಾಡಿಕೊಂಡು ಹಾಗೆ ದಕ್ಷಿಣ ಭಾರತ ಯಾತ್ರೆಗೆ ಹೋಗೋಣ ಅಂತ ಮಳಖೇಡಕ್ಕೆ ಹೋದರೆ ಅಲ್ಲಿ ಗುರುಗಳ ದರ್ಶನ ಆಯಿತು. ಮತ್ತೆ ಪರಮಾನಂದ ಆಯಿತು ಇವರಿಗೆ. ಓ, ಗುರುಗಳ ದರ್ಶನ ಪಡೆದು ಇಲ್ಲಿ ಬಂದರೆ ಇಲ್ಲಿಯೂ ಗುರುಗಳ ದರ್ಶನವಾಯಿತಲ್ಲ, ಹಾಗಾದರೆ ಇವರ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡೆದು ನಾವು ಯಾತ್ರೆಗೆ ಹೊರಡೋಣ ಅಂತ ಪ್ರಾರ್ಥನೆ ಮಾಡಿದರೆ ಅತ್ರೈವ ಗಂಗಾ ಯಮುನಾಚ ಎಲ್ಲವೂ ಇಲ್ಲೇ ಇದೆ. ರಾಮೇಶ್ವರದ ಸಮುದ್ರ, ಧನುಷ್ಕೋಟಿ, ಎಲ್ಲ ತಾಮ್ರಪರ್ಣಿ, ಕಾವೇರಿ ಎಲ್ಲ ಸನ್ನಿಧಾನ ಇಲ್ಲಿದೆ, ಯಾಕೆ ಚಿಂತೆ ಮಾಡ್ತೀರಿ? ಠಾಟೀಶ್ರೀ ಜಯತೀರ್ಥವರಿಯ ವಚಸಾಂ ಚಟೀಭವತ್ ಸ್ವರ್ಧುನಿ. ಈ ಸ್ತೋತ್ರ ಇನ್ನೂ ಆಗಿರಲಿಲ್ಲ, ಇದು ಸತ್ಯಪ್ರಿಯರು ಮಾಡಿದ ಸ್ತೋತ್ರ. ಆದರೆ ಆ ಭಾವ ಬರುವಂತೆ ಧಾಟೀಶ್ರೀ ಜಯತೀರ್ಥವರಿಯ ವಚಸಾಂ ಚಟೀಭವತ್ ಸ್ವರ್ಧುನಿ ಪಾಟೀರಾನಿಲ ಫುಲ್ಲ ಮಲ್ಲಿಸುವನು ಪಾಟೀಲ ಸದ್ವಾಸನ ಪೇಟಿ ಯುಕ್ತಿ ಮಣಿಶ್ರಿಯಾಂ ಸುಮತಿಭಿ ಕೋಟೀರ ಕೈಶ್ಲಾಘಿತ ಸಾ ಟೀಕಾ ನಿಚಯಾತ್ಮಿಕ ಮಮ ಚಿರಾದ ಟೀಕತಾಂ ಮಾನಸೆ. ಹೀಗೆ ಪರಂಪರೆಯಿಂದ ಟೀಕಾಕೃತ್ಪಾದರ ಮಹಿಮೆಯನ್ನು ವರ್ಣನೆ ಮಾಡುವುದುಂಟು. ಅದನ್ನೇ ಸತ್ಯಪ್ರಿಯರು ಶ್ಲೋಕ ರೂಪದಲ್ಲಿ ತಿಳಿಸಿದ್ದು. ಶ್ರೀಮದ್ ಆಚಾರ್ಯರ ಬಗ್ಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರಲ್ಲ ಹಾಗೆ, ಒಂದೇ ಮಂದಾಕಿನಿ ಸತ್ಸರಿದ ಮಲಗಲಾಸೇಕ ಸಾಧಿಕ್ಯ ಸಂಗಮ್. ಆ ಗಂಗಾದಿ ನದಿಗಳ ಏನು ಅಭಿಮಾನಿ ದೇವತೆಗಳು, ಅಲ್ಲಿ ಅಂತರ್ಯಾಮಿಯಾದಂತಹ ಭಗವಂತ, ಅಂತಹ ಭಗವಂತನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ಅತ್ಯಂತ ಸುದೃಢವಾಗಿ, ಭವ್ಯವಾಗಿ ಎಲ್ಲ ಕುವಾದಗಳ ನಿರಾಕರಣೆಯನ್ನು ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ ಆ ಸರ್ವಮೂಲ ಗ್ರಂಥಗಳು, ಅದನ್ನು ರಚನೆ ಮಾಡಿದ ಶ್ರೀಮದಾಚಾರ್ಯರು, ಅದಕ್ಕೆ ಟೀಕೆ ಬರೆದ ಶ್ರೀಮಠ್ ಟೀಕಾಕೃತ್ಪಾದರು,
ಇಂಥವರಲ್ಲಿ ಆ ಎಲ್ಲ ಭಗವದ್ ರೂಪಗಳು ಎಷ್ಟು ಸನ್ನಿಹಿತವಾಗಿರ್ತವೆ, ಅಷ್ಟು ಕೇವಲ ನೀರಿನಲ್ಲಿ ಸನ್ನಿಹಿತವಾಗಿರೋದಿಲ್ಲ. ಇಲ್ಲಿ ಎಲ್ಲ ನದಿಗಳಿವೆ ಅಪ್ಪ, ಇಲ್ಲಿ ಎಲ್ಲ ತೀರ್ಥಗಳಿವೆ, ಇಲ್ಲಿ ಎಲ್ಲ ಕ್ಷೇತ್ರಮೂರ್ತಿಗಳ ಸನ್ನಿಧಾನ ಇದೆ. ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿ. ಈ ಮುನಿವಲೆದರೆ ಅವನೇ ಭಾಗ್ಯವಂತ. ಏನು ವಿಜಯರಾಯರ ಆ ಮಾತು ಹೇಳಬೇಕಾದರೆ ವಿಜಯದಾಸರು ಏನು ಅನ್ನೋದ್ರ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ಎಂಥ ತಪಸ್ವಿಗಳು, ಎಂಥ ಜ್ಞಾನಿಗಳು, ಎಂತಹ ಅನುಭಾವಿಗಳು. ಆ ಭಗವತ್ತತ್ವವನ್ನು, ಸರ್ವಮೂಲದ ಪ್ರಮೇಯಗಳನ್ನು, ಇತಿಹಾಸ ಪುರಾಣಗಳ ಪ್ರಮೇಯಗಳನ್ನು, ಸಾರವನ್ನು ತಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರೂಢವಾಗಿ ಮಾಡಿಕೊಂಡವರು, ಅನುಸಂಧಾನಕ್ಕೆ ತಂದುಕೊಳ್ಳುವರು. ಇನ್ನೊಬ್ಬರಿಗೆ ಹೇಳೋದಕ್ಕಲ್ಲ, ಸುಮ್ಮನೆ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮಹಾನುಭಾವರು. ವಿಜಯದಾಸರಂತಾರೆ, ಈ ಮುನಿ ಒಲೆದರೆ ಅವನೇ ಭಾಗ್ಯವಂತ, ಇಲ್ಲಾಂದರೆ ಇಲ್ಲ ಅಂತಾರೆ. ಆ ಮೊಳಖೇಡದೊಳಗಿರುವ ಟೀಕಾಕೃತ್ಪಾದರನ್ನು ಕೈಮಾಡಿ ತೋರಿಸಿ ಅಂತಾರೆ. ಈ ಮುನಿ, ಈ ಅಂತನಬೇಕಾದರೆ ಎದುರಿಗಿದ್ದಾಗ ಹೇಳೋದು. ಮೊಳಖೇಡದಲ್ಲಿ ಹೇಳ್ತಾರೆ, ಈ ಮುನಿ ಒಲೆದರೆ ಅವನೇ ಭಾಗ್ಯವಂತ. ಅಂತಹ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿ ನಿಮಗೆ ಶ್ರೇಷ್ಠವಾದಂತಹ ಉತ್ತಮವಾದ ಸಂತಾನವಾಗ್ತದೆ. ಚಿಂತೆ ಬೇಡ. ಆದರೆ ಈ 3 ಅಕ್ಷರ ಬಹಳ ಮಹತ್ವದ್ದು. ಮನುಷ್ಯನಿಗೆ ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ಭಯ, ಎಲ್ಲವನ್ನೂ ಹುಟ್ಟಿಸುವ ಶಬ್ದ ಇದು ಆದರೆ ಎನ್ನುವ ಶಬ್ದ. ಅವರು ಒಂದು ಸಂತೋಷದ ತರಂಗಗಳಲ್ಲಿ ತೇಲುವ ಸಂದರ್ಭದೊಳಗೆ ಇದ್ದಕ್ಕಿದ್ದ ಹಾಗೆ ಆದರೆ ಎನ್ನುವ 3 ಅಕ್ಷರಗಳು ಅವರ ಕಿವಿಯಲ್ಲಿ ಸ್ವಲ್ಪ ಭಯವನ್ನು ಉಂಟು ಮಾಡಿದೆ. ಏನು ಗುರುಗಳೇ, ಆದರೆ ಅಂತ ಬಂತಲ್ಲ ತಮ್ಮ ಬಾಯಿಯಿಂದ, ನಿಮಗೆ ಸಂತಾನವಾಗತ್ತೆ. ಆ ಸಂತಾನ ಪುತ್ರ ಸಂತಾನವಾಗ್ತದೆ. ಹೆರಿಗೆಯಾದಾಗ ಭೂಸ್ಪರ್ಶವಾಗದಂತೆ ಶ್ರೀಮಠದ ಚಿನ್ನದ ಹರಿವಾಣದಲ್ಲಿ ಆ ಮಗುವನ್ನು ತಂದು ಶ್ರೀಮಠಕ್ಕೆ ಸಮರ್ಪಣೆ ಮಾಡಬೇಕು. ಏನು ಹೇಳಬೇಕು ಗೊತ್ತಾಗಿಲ್ಲ. ದಂಪತಿಗಳು ಅವಾಕ್ ಆಗಿದ್ದಾರೆ. ಸಂತಾನದ ಸೌಭಾಗ್ಯವನ್ನು ಕರುಣಿಸ್ತಾ ಇದ್ದಾರೆ. ಮಹಾಪೀಠ ಗುರುಗಳು ಎದುರು ಮಾತನಾಡುವಂತಿಲ್ಲ. ಆದರೆ ಸಂತಾನವಾದ ಮರುಕ್ಷಣ ಭೂಸ್ಪರ್ಶವಿಲ್ಲದಂತೆ ಅದನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಬೇಕು ಅಂತಾರೆ. ಏನು ಹೇಳಬೇಕು? ಕೂಡಲೇ ರಘುವರ್ಯ ತೀರ್ಥರು ಮುಂದಿನ ಮಾತನ್ನು ಹೇಳ್ತಾರೆ. ಮತ್ತೆ ನಿಮಗೆ ಮುಂದೆ ಸಂತಾನ ಆಗ್ತದೆ, ಅದನ್ನು ನೀವು ಇಟ್ಟುಕೊಳ್ಳಿ. ಮೊದಲು ಸಂತಾನವನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿ ಎಂದಾಗ 2 ಮಾತಾಡಿಲ್ಲ. ಮಾತನಾಡಿಸುವುದಿಲ್ಲ ದೇವರು. ಮುಂದೆ ಮಹಾಕಾರ್ಯ ಮಾಡಿಸಬೇಕಾಗಿದೆ ಭಗವಂತನಿಗೆ. ಹೀಗಾಗಿ ತಂದೆ ತಾಯಿಗಳಲ್ಲಿ ಪರಮಾತ್ಮ ಅದೆಲ್ಲ ಆಗೋದಿಲ್ಲ ಅಂತನ್ನುವ ಮಾತೇ ಆಡಿಸಲಿಲ್ಲ. ಬಾಢಂ ಇತಿ ಅವನತ ಶಿರೋಧರ ಸಬಹುಮಾನಂ ಉವಾಹ. ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿದ್ದಾರೆ, ತಲೆ ತಗ್ಗಿಸಿ. ಸರಿ, ಅಷ್ಟೊತ್ತಿಗೆ ಅಲ್ಲಿ ಸೇವೆಯನ್ನು ಮಾಡುವುದಕ್ಕೆ ಪ್ರಾರಂಭ ಆಯಿತು. ನಿತ್ಯ ರಾಮದೇವರ ದರ್ಶನ, ಟೀಕಾಕೃತ್ಪಾದರ ಸೇವೆ, ಸಾಕ್ಷಾತ್ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಗುರುಗಳಾದಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅವರ ತಪಸ್ಸಿನ ಬಲವಾಗಿ ಲಭಿಸಿದಂತಹ ಕೂರ್ಮಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಹಾಲನ್ನು ಕುಡಿಸಿ, ಹಾಲು ನಿತ್ಯ ಸ್ವೀಕಾರ ಮಾಡ್ತಾ ಇದ್ದಾರೆ. ಪತಿವ್ರತ ಸ್ತ್ರೀ ವಿಠಲಾಚಾರ್ಯರ ಮಡದಿ. ನಿತ್ಯ ತೀರ್ಥಪ್ರಾಶನ, ಕ್ಷೀರದ ಪ್ರಾಶನ, ಈ ಕಡೆಗೆ ಪ್ರದಕ್ಷಿಣೆ ನಮಸ್ಕಾರ, ರಾಮದೇವರ ನೈವೇದ್ಯ ಸ್ವೀಕಾರ, ಈ ಕಡೆಗೆ ರಾಮದೇವರ ದರ್ಶನ, ಗುರುಗಳ ದರ್ಶನ, ವೇದಪಾರಾಯಣದ ಶ್ರವಣ, ಹೀಗೆ ನಿತ್ಯವೂ ನಡೆದಿದೆ. ಅಲ್ಲಿ ಆ ದಂಪತಿಗಳಲ್ಲಿ ಅವತಾರ ಮಾಡಿದ ಮಹಾನುಭಾವರೇ ರಘುತ್ತಮ ತೀರ್ಥ ಶ್ರೀಪಾದಂಗಳವರು.
ರಾಮಚಂದ್ರ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ ಪೂರ್ವಾಶ್ರಮದಲ್ಲಿ. ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾ ಶ್ರೀರಾಮಚಂದ್ರನ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಈ ಮಗುವನ್ನು ಪಡೆದಿದ್ದೇವೆ. ಶ್ರೀರಾಮಚಂದ್ರನ ಅರ್ಚಕರಾದ ಶ್ರೀರಾಮಚಂದ್ರನ ಮೂಲರಾಮದೇವರ, ದಿಗ್ವಿಜಯ ರಾಮದೇವರ, ವಂಶರಾಮದೇವರ ಪಾದಪದ್ಮಾರಾಧಕರಾದ ರಘುವರಿಯ ತೀರ್ಥರ ಅನುಗ್ರಹದಿಂದ ಅವತಾರ ಆಗಿದೆ. ಹೀಗಾಗಿ ರಾಮಚಂದ್ರ, ರಘುವರ್ಯ ಅನ್ನುವ ಹೆಸರು ರಾಮಚಂದ್ರ ಅನ್ನುವ ಅರ್ಥವನ್ನೇ ತಿಳಿಸಿಕೊಡ್ತದೆ. ರಘುನಾಥ, ರಘುವರ್ಯ ಈ ಎಲ್ಲ ಶಬ್ದಗಳು ರಾಮಚಂದ್ರ ಎಂಬ ಅರ್ಥವನ್ನೇ ಹೇಳಿಕೊಡುವ ಶಬ್ದಗಳು. ಹೀಗಾಗಿ ರಘುನಾಥರ ಶಿಷ್ಯರಾದ ರಘುವರಿಯರ ಅನುಗ್ರಹದಿಂದ, ಶ್ರೀರಾಮಚಂದ್ರನ ಅರ್ಚಕರಾದ ರಘುವರಿಯರ ಅನುಗ್ರಹದಿಂದ ಅವತಾರ ಮಾಡಿದ ಕೂಸು. ಅನೇಕ ರೀತಿಯಲ್ಲಿ ರಾಮಚಂದ್ರ ಎಂಬ ನಾಮಕರಣವನ್ನು ಅವರು ಅನುಸಂಧಾನ ಮಾಡಿದ್ದಾರೆ. ಆದರೆ ದೇವರು ಇವರಿಗೆ ಪ್ರೇರಣೆ ಮಾಡಲಿಕ್ಕೆ ಕಾರಣ ಇನ್ನೂ ಒಂದು, ಮುಂದೆ ಇವರೇ ಮೂಲರಾಮದೇವರ ಅರ್ಚಕರಾಗ್ತಾರೆ ಅನ್ನುವುದಕ್ಕೋಸ್ಕರ ದೇವರು ಅವರಿಗೆ ರಾಮಚಂದ್ರ ಎಂಬ ಹೆಸರನ್ನೇ ಇಡಿ ಅಂತ ಪ್ರೇರಣೆ ಮಾಡಿದ್ದಾನೆ. ಅದು ಅವರಿಗೆ ಗೊತ್ತಿಲ್ಲ. ಆಗ ತಂದೆ ತಾಯಿಗಳಿಗೆ, ಗುರುಗಳಿಗೆ ಗೊತ್ತು, ರಘುವರಿಯರಿಗೆ ಗೊತ್ತು. ಈ ರೀತಿ ರಾಮಚಂದ್ರಾಚಾರ್ಯರ ಬೆಳವಣಿಗೆ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳವಣಿಗೆ, ಶುದ್ಧವಾದ ಜೀವನ. ಏನು ನಿಜವಾಗಿ ನೆನೆಸಿದರೆ ರೋಮಾಂಚನವಾಗ್ತದೆ, ಆನಂದವಾಗ್ತದೆ, ಬಹಳ ದುಃಖವಾಗ್ತದೆ. ಎಂಥ ಗುರುಗಳಪ್ಪ! ಇಂಥ ಗುರುಗಳ ಶಿಷ್ಯರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ, ಬಹಳ ದೂರ, ಶಿಷ್ಯರ. ಆದರೆ ಅಂತೂ ಶಿಷ್ಯರ ಪರಂಪರೆಯಲ್ಲಿ ಬಂದಿದ್ದೇವಲ್ಲ ಅಂತ ನೆನೆಸಿಕೊಂಡ್ರೆ ಆನಂದ ಆಗ್ತದೆ. ಆದರೆ ಇವತ್ತಿನ ಪರಿಸರ, ಇವತ್ತಿನ ಜಗತ್ತು, ಇವುಗಳನ್ನೆಲ್ಲ ನೋಡಿದರೆ ನಾವು ಎಂಥ ಸಮಾಜದೊಳಗೆ ಇದ್ದೇವೆ. ಕಲೌ ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ ಕಥಂ ತ್ವಾಂ ಅಸಮಾಚಾರಃ ಪಾಪ ಪ್ರಸವ ಭೂರುಹಃ ಅರ್ಚಯಾಮಿ ದಯಾಸಿಂಧೋ ಪಾಹಿ ಮಾಂ ಶರಣಾಗತಂ. ಎಂತಹ ಕಲಿಯುಗ! ಇವತ್ತಿನ ಸಮಕಾಲೀನ ಸಮಾಜದೊಳಗೆ ಆಹಾರ ಶುದ್ಧಿ ಇಲ್ಲ, ಆಹಾರದ ನಿಯಂತ್ರಣ ಇಲ್ಲ. ತಿನ್ನಬೇಕು ಅಂತ ಎಲ್ಲಿ ನಿಂತಾಗ ಏನು ಅನಿಸುತ್ತೋ ಅದನ್ನು ತಿನ್ನಬೇಕು, ಇಷ್ಟೇ. ಮಾನವ ಹಾಗೂ ಪಶು ಇವುಗಳಿಗೆ ವ್ಯತ್ಯಾಸ ಇದೆ. ತಿನ್ನುವ ಪದಾರ್ಥ ಕಂಡಾಗ, ತಿನ್ನಬೇಕು ಅನಿಸಿದಾಗ ತಿಂದು ಬಿಡೋದು ಪಶುಗಳ ಪ್ರವೃತ್ತಿ. ತಿನ್ನುವ ಪದಾರ್ಥ ಇರಬಹುದು, ತಿನ್ನಬೇಕು ಅಂತ ಅನಿಸಬಹುದು, ಆದರೂ ತಿನ್ನಲು ಯೋಗ್ಯವೋ ಅಲ್ಲವೋ, ಈ ದೇಶದಲ್ಲಿ ತಿನ್ನಬಹುದೋ ತಿನ್ನಬಾರದು, ಈ ಕಾಲದಲ್ಲಿ ತಿನ್ನಬೇಕೋ ತಿನ್ನಬಾರದು. ನಾಳೆ ಬಂತು ಏಕಾದಶಿ, ಪರಮ ಪವಿತ್ರವಾದ ಶುದ್ಧವಾದ ಹರಿದಿನ. ಬೇಕಾದಷ್ಟು ತಿಂಡಿ ಪದಾರ್ಥಗಳು ಎದುರಿಗಿರಬಹುದು. ಇವತ್ತು ಹರಿದಿನ, ಪರಮಾತ್ಮನ ಆಜ್ಞೆ ಇದೆ. ಒಂದು ಅಗಳು ಬಾಯಿಯಲ್ಲಿ ಬಿದ್ದರೆ, ಒಂದು ಕಾಳು ಏನೇ ಆಹಾರ ಪದಾರ್ಥ ಬಾಯಿಯಲ್ಲಿ ಬಿದ್ದರೆ, ಒಂದು ಹನಿ ನೀರನ್ನು ಕುಡಿದರೆ, ಸಂಧ್ಯಾವಂದನೆಗೆ ಮಾಡುವ ಆಚಮನ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ಒಂದು ಬಾರಿ ಪ್ರಾಶನ ಮಾಡುವುದು ಬಿಟ್ಟರೆ, ನೀರಡಿಕೆ ಅನ್ನೋದಕ್ಕಾಗಿ ಏನಾದರೂ ನೀರು ಕುಡಿದರೆ ಎಲ್ಲ ಪಾಪಗಳು ಮನುಷ್ಯನಿಗೆ ಬರುತ್ತೆ. ಮಾಡಬಾರದ ಯಾವ ಕೃತ್ಯಗಳನ್ನು ಇವನು ಮಾಡಿಲ್ಲ ನೋಡಿದರೆ, ಆದರೆ ಏನೂ ಉಳಿದಿಲ್ಲ ಅನ್ನೋ ರೀತಿಯೊಳಗೆ ಎಲ್ಲ ಪಾಪಗಳು ಇವನನ್ನು ಸೇರಿಕೊಳ್ಳುತ್ತವೆ. ಹಾಗಾದರೆ ಇವತ್ತು ನಾನು ತಿನ್ನಬಾರದು. ದಿನ ಚೆನ್ನಾಗಿದೆ, ಏಕಾದಶಿ ಅಲ್ಲ, ತಿನ್ನಬಹುದು, ಆದರೆ ಈಗ ತಿನ್ನುವುದಲ್ಲ. ಇನ್ನೂ ಸ್ನಾನ ಆಗಿಲ್ಲ, ಸಂಧ್ಯಾವಂದನೆ ಆಗಿಲ್ಲ, ದೇವರ ಪೂಜೆ ಆಗಿಲ್ಲ, ದೇವರ ನೈವೇದ್ಯ ಆಗಿಲ್ಲ. ಈ ಆಲೋಚನೆಯನ್ನು ಮಾಡಿ ತಿನ್ನುವ ವ್ಯಕ್ತಿ ಅವನು ಮಾನವ. ವಿವೇಕವನ್ನು ಕಳೆದುಕೊಂಡು
ಯಾವುದೇ ಆಹಾರದ ಪಾವಿತ್ರ್ಯವನ್ನು ಗಮನಿಸದೆ, ತನ್ನ ದೇಹದ ಪಾವಿತ್ರ್ಯದ ಕಡೆಗೆ ಗಮನ ಕೊಡದೆ, ದೇಶಕಾಲಗಳ ಶುದ್ಧಿಯನ್ನು ನೋಡದೆ, ಕಂಡಲ್ಲಿ ಕಂಡಂತೆ ಕಂಡವರಿಂದ ಆಹಾರವನ್ನು ಸ್ವೀಕರಿಸಿದರೆ ಕೆಂಡ ಆಗಿ ದೇವರು ಶಪಿಸಿಯಾನು. ಆಹಾರ ಶುದ್ಧಿ ಇದು ಮನಸ್ಸಿನ ಶುದ್ಧಿಗೆ ಕಾರಣ. ತಾನು ಪವಿತ್ರನಾಗಿ ಪವಿತ್ರವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅವನ ಮನಸ್ಸು ಶುದ್ಧವಾಗುತ್ತೆ. ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಚಿಂತನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಅವನು ಮಾಡುವ ಪ್ರತಿಯೊಂದು ಕರ್ಮಗಳಿಗೆ ಅರ್ಥ ಇದೆ, ವೀರ್ಯ ಇದೆ, ಶಕ್ತಿ ಇದೆ, ಸಫಲತೆ ಇದೆ. ಮನಸ್ಸು ಶುದ್ಧ ಇಲ್ಲ, ಎಲ್ಲಿಂದ ಬರಬೇಕು ಸಫಲತೆ? ಅಂತಹ ಶ್ರೇಷ್ಠವಾದ ಆಹಾರದ ಶುದ್ಧಿ. ಏನು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ವೃಂದಾವನದ ದರ್ಶನವನ್ನು ನೀವೆಲ್ಲ ಮಾಡಿದ್ದೀರಿ ಅನೇಕ ಬಾರಿ, ಮತ್ತೆ ಮಾಡ್ತೀರಾ, ಸೇವೆ ಮಾಡ್ತೀರಿ. ಮನೆಯಲ್ಲಿಯೇ ಸೇವೆ ಮಾಡುವವರು ಅನೇಕ ಜನ ಇದ್ದಾರೆ. ಅನುಕೂಲ ಇದ್ದಾಗ ಹೋಗಿ ಪ್ರತ್ಯಕ್ಷವಾಗಿ ವೃಂದಾವನದ ಮೂಲ ವೃಂದಾವನ ಸ್ಥಳ ಮನಂಪುಂಡಿ, ತಿರುಕೋಯಿಲೂರು, ತ್ರಿವಿಕ್ರಮ ಕ್ಷೇತ್ರ, ಪಂಚಕೃಷ್ಣಾರಣ್ಯ ಕ್ಷೇತ್ರ, ಅಲ್ಲಿ ಹೋಗಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡುವ ಭಾಗ್ಯ ಅನೇಕ ಜನರಿಗಿದೆ. ಆ ಸಂದರ್ಭದಲ್ಲಿ ಮನಸ್ಸಿಗೆ ತಂದುಕೊಳ್ಳಿ, ಎಂಥ ರಘುತ್ತಮರು ಮಹಾನುಭಾವರು. ಏನು ಶುದ್ಧಿ! ಹುಟ್ಟಿದ ಮೇಲೆಲ್ಲ ಶುದ್ಧಿ. ಗರ್ಭದಲ್ಲಿದ್ದಾಗಿಂದ ಅಪವಿತ್ರವಾದ ಆಹಾರದ ಸ್ಪರ್ಶ ಇಲ್ಲ ಅವರಿಗೆ. ರಾಮದೇವರ ನೈವೇದ್ಯ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ, ಕೂರ್ಮಶಾಲೆ ಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಹಾಲು. ಗರ್ಭದಲ್ಲಿದ್ದಾಗಿಂದ ಇದೇ ಆಹಾರದಿಂದ ಅವರು ಬೆಳೆದದ್ದು. ಹುಟ್ಟಿದ ಮೇಲೂ ಅದೇ. ಮುಂದಂತೂ ಶ್ರೀಮಠದಲ್ಲಿಯೇ ಇದ್ದು ರಾಮಶಬ್ದದಿಂದ ತತ್ವಪ್ರಕಾಶಿಕಾ ಗ್ರಂಥದವರೆಗೆ ರಘುವರ್ಯ ತೀರ್ಥರಲ್ಲಿಯೇ ಅಧ್ಯಯನ. ಚಿಕ್ಕ ವಯಸ್ಸಿನಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯವಿದೆಯಾ? 8 ವರ್ಷದ ಪುಟ್ಟ ಬಾಲಕ ಆಗಿರುವಾಗಲೇ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಅಂತಹ ಮಹಾಪ್ರಚಂಡ ಜ್ಞಾನಿಗಳು, ಘನ ವಿದ್ವಾಂಸರು, ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಮಹಾಪೀಠಾಧಿಪತಿಗಳು. ಅಂತಹ ಪೀಠಾಧಿಪತಿಗಳಾಗಿ ವಿದ್ವಾಂಸರಾಗಿ ವೃದ್ಧರಾದಂತಹ ವ್ಯಕ್ತಿಗಳು ತಮ್ಮ ಘನ ಗಂಭೀರವಾಣಿಯಿಂದ ಅವರು ಪಾಠ ಹೇಳೋದು ಅಂದರೆ ಚಿಕ್ಕ ವಯಸ್ಸಿನ ಮಗುವಾಗಿ ಹೇಗೆ ಅರ್ಥ ಮಾಡಿಕೊಳ್ಳೋದು? ಆದರೆ ಆ ರಘುವರ್ಯರ ಮಹಾಮಹಿಮೆ ಅವರಿಗೂ ಅರ್ಥವಾಗುವ ರೀತಿಯಲ್ಲಿ ಪಾಠವನ್ನು ಹೇಳ್ತಾ ರಾಮಶಬ್ದದಿಂದ ಸಂಪೂರ್ಣ ಕಾವ್ಯಗಳನ್ನೆಲ್ಲ ಹೇಳಿ, ಮಣಿಮಂಜರಿ, ಸುಮಧ್ವ ವಿಜಯ ಇತ್ಯಾದಿ ಗ್ರಂಥಗಳನ್ನೆಲ್ಲ ಹೇಳಿ ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಆ ಪುಟ್ಟ ವಯಸ್ಸಿನ ರಾಮಚಂದ್ರಾಚಾರ್ಯರಿಗೆ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ. ಹೇಗೆ ಗ್ರಹಣ ಮಾಡಿದರು? ಆಶ್ಚರ್ಯ. ಸಂಪೂರ್ಣ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಹೇಳಿದ್ದಾರೆ. 5,000 ಶ್ಲೋಕಗಳು ಅಧ್ಯಯನ ಮಾಡಿದ್ದಾರೆ. ಆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಸಂಪೂರ್ಣ ಪಾಠ ಹೇಳಿದ ಮೇಲೆ ಅವರಿಗೆ ಸನ್ಯಾಸ ಕೊಡುವ ಆಲೋಚನೆಯನ್ನು ಮಾಡಿದ್ದಾರೆ. ಅಲ್ಲಿವರೆಗೆ ಮಾಡಿಲ್ಲ. ಸಂಪೂರ್ಣ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳಿ ಸನ್ಯಾಸಾಶ್ರಮವನ್ನು ಕೊಟ್ಟ ಮೇಲೆ ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ, ಕಥಾಲಕ್ಷಣಾದಿ ಪ್ರಕರಣ ಗ್ರಂಥಗಳು ಹೇಳ್ತಾ ತತ್ವೋದ್ಯೋತ ತತ್ವನಿರ್ಣಯಾದಿಗಳನ್ನೆಲ್ಲ ಹೇಳಿ ತತ್ವಪ್ರಕಾಶಿಕಾ ಪಾಠವನ್ನು ಆರಂಭ ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕಾ ಪಾಠಗಳು. ಇದೆಲ್ಲ ಆ ಪುಟ್ಟ ವಯಸ್ಸಿನಲ್ಲಿ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆ ಆಹಾರ ಶುದ್ಧಿ, ವ್ರತ, ನಿಯಮ, ಅನುಷ್ಠಾನ, ಪರಿಸರ ಇದೇ ಅವರ ಆ ಸಿದ್ಧಿಗೆ ಕಾರಣ. ಇಂತಹ ಅದ್ಭುತವಾದ ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅವತಾರದ ಹಿನ್ನೆಲೆ, ಅವತಾರ ಕಾಲದ ಶುದ್ಧಿ, ಅವರ ಕುಲಶುದ್ಧಿ, ಇಂತಹ ಪವಿತ್ರವಾದ ಗೋದಾವರಿ ತೀರದ ಆ ಒಂದು ಕುಟುಂಬ
ಹೀಗಾಗಿ ಅಂತಹ ಒಂದು ಪರಂಪರೆಯಲ್ಲಿ ಅವತಾರ ಮಾಡಿದಂತಹ ಜ್ಞಾನಸೂರ್ಯರು, ಜ್ಞಾನಮೇರುಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತತ್ವಪ್ರಕಾಶಿಕ ಅಧ್ಯಯನವನ್ನು ಮಾಡ್ತಾ ಇರುವಾಗ ರಘುವರಿ ತೀರ್ಥ ಶ್ರೀಪಾದಂಗಳವರು ಆ ಸಂದರ್ಭದಲ್ಲಿ ಗಜಗಹ್ವರ, ಆನೆಗುಂದೆ ಅಂತ ಇವತ್ತು ಕನ್ನಡದಲ್ಲಿ ಕರೀತಾರೆ, ಗಜಗಹ್ವರ ಅಂತ ಸಂಸ್ಕೃತ ಭಾಷೆಯಲ್ಲಿ ಕರೀತಾರೆ. ಆನೆಗುಂದೆ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ತುಂಗಭದ್ರಾ ತೀರ. ಸಂಚಾರ ಕ್ರಮದಲ್ಲೇ ಪಾಠ ಹೇಳಬೇಕು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪುಟ್ಟ ಮಗು ಇರುವಾಗಲೇ ರಘುವರಿ ತೀರ್ಥರು ಸಂಚಾರದೊಳಗಿದ್ದಾಗ ಮಠದಲ್ಲಿರುವಂತಹ ಶಿಷ್ಯರ ಜೊತೆಗೇ ಮಗು ಬೆಳೀತಾ ಇದೆ. ಆ ಮಗುವನ್ನು ಒಂದು ಚಕ್ಕಡಿ ಬಂಡಿಯಲ್ಲಿ ಕೂಡಿಸಿಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಬಂಡಿಯಲ್ಲಿ ರಘುವರಿ ತೀರ್ಥರಿದ್ದಾರೆ. ಮಗುವನ್ನು ಕರೆದುಕೊಂಡು ಹೋಗ್ತಾ ಇದ್ದರೆ ರಾಯಚೂರು ಪ್ರಾಂತ ಅನೇಕ ದುಷ್ಟ ಶಕ್ತಿಗಳ ಆಟ ಎಲ್ಲ ಕಡೆಗೆ ನಡೀತಾನೇ ಇರುತ್ತೆ. ಆಸುರಿ ಶಕ್ತಿಗಳ ಒಂದು ಪ್ರಯತ್ನ, ದೈವೀ ಶಕ್ತಿಗಳ ಜೊತೆಗೆ ವಿರೋಧ ಮಾಡುವುದಕ್ಕೆ ಆಸುರಿ ಶಕ್ತಿಗಳು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತವೆ. ಹೀಗಾಗಿ ಆ ಮಗುವನ್ನು ಕರೆದುಕೊಂಡು ಹೋಗುವಾಗ ಆಸುರಿ ಶಕ್ತಿಯ ಮೂಲಕವಾಗಿ ಒಂದು ಪಿಶಾಚದಿಂದ ಚಕ್ಕಡಿಯ ಮಧ್ಯದ ಕೀಲವನ್ನೇ ಕಿತ್ತುಕೊಂಡು ಹೋಗಿವೆ ಪಿಶಾಚಗಳು. ಏನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂದರೆ ಇವರು ವಿಶಿಷ್ಟವಾದಂತಹ ಭಗವಂತನ ಅನುಗ್ರಹವನ್ನು ಪಡೆದ ಮಹಾಯೋಗ್ಯತಾ ಸಂಪನ್ನರಾದ ಪುರುಷರು ಅವತಾರ ಮಾಡಿದ್ದಾರೆ ಅಂತನ್ನುವುದಕ್ಕೆ ಸಾಕ್ಷಿ ಆ ಮಧ್ಯರಾತ್ರಿಯೊಳಗೆ ಕಾಡಿನೊಳಗೆ ಕೀಲು ಕಿತ್ತಿಕೊಂಡು ಪಿಶಾಚಗಳು ಹೋದರೆ ಏನೇನೇನೇನೂ ಆಗಿಲ್ಲ, ಬಂಡಿ ಹಾಗೇ ಹೋಗಿದೆ. ಊರು ಮುಟ್ಟಿದೆ, ಜನ ಎಲ್ಲ ಇಳಿದಿದ್ದಾರೆ, ಮಗುವನ್ನು ಇಳಿಸಿಕೊಂಡಿದ್ದಾರೆ. ಎಲ್ಲ ಆಗಿ ಇಳಿದ ಮೇಲೆ ಚಕಡಿ ಬಂಡಿ ಒಗ್ಗಾಲಾಗಿ ಬಿದ್ದಿದೆ. ಇದು ಯಾಕೆ ಹೀಗೆ ಬಿತ್ತು ಅಂತ ನೋಡಿದರೆ ಕೀಲವೇ ಇಲ್ಲ. ಮತ್ತು ಇಷ್ಟೊತ್ತು ಬಂತು ಹೇಗೆ? ಅಗಾಧವಾಗಿದೆ, ಎಲ್ಲರಿಗೂ ಆಶ್ಚರ್ಯವಾಗಿದೆ. ಏನಿದು, ಕೀಲವೇ ಇಲ್ಲ, ನಡೆದು ಬಂತು ಹೇಗೆ ಬಂಡಿ? ರಘುವರಿಯರು ಬಂದು ನೋಡಿದ್ದಾರೆ, ಆಶ್ಚರ್ಯಪಟ್ಟಿದ್ದಾರೆ. ಅವರಿಗೆ ಗೊತ್ತು ಈ ಮಗುವಿನ ಮಹಿಮೆ ಇದು ಅಂತ. ಹೀಗೆ ಅವರು ಯತಿಗಳಾಗಿ, ಪೀಠಾಧಿಪತಿಗಳಾಗಿ ಜಪತಪೋನುಷ್ಠಾನಾದಿಗಳನ್ನು ಮಾಡಿದ ಮೇಲೆ ಮಹಾಸಿದ್ಧಿ ಸಂಪನ್ನರಾದದ್ದಂತೂ ನಿರ್ವಿವಾದ. ಆದರೆ ಬಾಲ್ಯದಲ್ಲೇ, ಶೈಶವದಲ್ಲೇ ಅವರಲ್ಲಿ ಇಂತಹ ಒಂದು ವಿಶಿಷ್ಟವಾದ ಮಹಾತ್ಮೆ ಇತ್ತು ಅನ್ನೋದನ್ನು ನಾವು ಕಂಡರೆ ಆಶ್ಚರ್ಯವಾಗ್ತದೆ. ಅಂಥವರ ಸೇವೆಯನ್ನು ಮಾಡಿದರೆ ಭೂತ ಪ್ರೇತಾದಿ ಭೇದೀ ರಘುವರ ತನಯೋ ಮಂಗಲಾನ್ಯಾತನೋತು. ಎಲ್ಲ ವಿಧವಾದಂತಹ ಭೂತಪ್ರೇತಾದಿ ಬಾಧೆಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಅವರಲ್ಲಿದೆ ಎನ್ನುವುದು ಇದು ಕೇವಲ ಉತ್ಪ್ರೇಕ್ಷೆ ಅಲ್ಲ. ಇವತ್ತಿಗೂ ಅನೇಕ ಭಗವದ್ಭಕ್ತರು ಅಲ್ಲಿ ಸೇವೆಯನ್ನು ಮಾಡಿ ತಮಗಿರುವ ಕಷ್ಟಗಳನ್ನು, ಭೂತಪ್ರೇತಾದಿ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುವುದು ಎಲ್ಲರಿಗೂ ವಿದಿತವಾದ ವಿಷಯ. ಅಂತಹ ಮಹಾನುಭಾವರು ಹಾಗೆ ಬಂಡಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂತಹ ಆ ರಘುವರಿ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂಡ ಸಂಚಾರವನ್ನು ಮಾಡ್ತಾ ಅನೇಕ ಗ್ರಾಮಗಳಿಗೆ ಹೋಗ್ತಾ ಇದ್ದಾರೆ. ತುಂಗಭದ್ರಾ ತೀರದಲ್ಲಿ ಸಂಚಾರ ಪ್ರಾರಂಭ ಆಯಿತು. ಅಲ್ಲಿ ಗಜಗಹ್ವರ, ಆನೆಗುಂದೆ ಕ್ಷೇತ್ರ, ಅಲ್ಲಿ ಬಂದಿದ್ದಾರೆ. ಅಷ್ಟೊತ್ತಿಗೆ ಸ್ವಲ್ಪ ದೇಹಕ್ಕೆ ಆಯಾಸ ಅನಿಸಿದೆ ರಘುವರಿ ತೀರ್ಥ ಶ್ರೀಪಾದಂಗಳವರಿಗೆ. ಆಗ ರಘುವರಿ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಲ್ಲಿ ಅಧ್ಯಯನ ಮಾಡಿದ ಒಬ್ಬ ವೃದ್ಧ ಹಿರಿಯ ವಿದ್ವಾಂಸರಿದ್ದರು. ರಘುನಾಥ ತೀರ್ಥ ಶ್ರೀಪಾದಂಗಳವರ ಗರಡೆಯಲ್ಲಿ ತಯಾರಾದವರು, ಮಹಾತಪಸ್ವಿಗಳಾದಂತಹ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು. ಯದ್ಭಕ್ತ್ಯಾ ಮೂಲರಾಮಸ್ಯ ಪೇಟಿಕಾ ತ್ಯಕ್ತ ಭೂಮಿಕಾ ವಿದ್ಯಾನಿಧಿರ್ಧಿಯಂ ದದ್ಯಾದ್ ಅಷ್ಟಷಷ್ಟ್ಯಬ್ದ ಪೂಜಕಃ. ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಮಹಾತಪಸ್ವಿಗಳು.
ಪಂಚಮಸ್ಕಂಧದಲ್ಲಿ ಇರುವಂತಹ ಶ್ರೀಮದ್ ಭಾಗವತದ ಪಂಚಮಸ್ಕಂಧದೊಳಗಿರುವ ಗದ್ಯಗಳನ್ನು ಪದ್ಯಗಳನ್ನು ಪುಂಖಾನುಪುಂಖವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ತನ್ಮಯರಾಗಿ ತದೇಕ ಚಿತ್ತರಾಗಿ ಪಠನ ಮಾಡಿದರೆ, ಪಾರಾಯಣ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಭೂಗತವಾದಂತಹ ಮೂಲರಾಮದೇವರ, ದಿಗ್ವಿಜಯರಾಮದೇವರ, ವೇದವ್ಯಾಸದೇವರ, ಮೂಲ ಸೀತಾದೇವಿಯಿಂದ ಸಮೇತವಾದ ರಾಮದೇವರ ಪೆಟ್ಟಿಗೆ ಮೇಲೆದ್ದು ಬಂದು ಇವರಿಗೆ ದರ್ಶನವನ್ನು ಕೊಟ್ಟಿದೆ. ಇವರ ಪ್ರಾರ್ಥನೆಗೆ ರಾಮದೇವರು ಒಲಿದು ಬಂದಿದ್ದಾರೆ, ಇವರ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತಾದರೆ ಆ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ನಿಜವಾದ ಅರ್ಥದಲ್ಲಿ ಹೇಗೆ ವಿದ್ಯಾನಿಧಿಗಳು, ಭಕ್ತಿನಿಧಿಗಳು, ತಪೋನಿಧಿಗಳು, ಜ್ಞಾನನಿಧಿಗಳು, ಸದ್ಗುಣನಿಧಿಗಳು, ಪರಿಶುದ್ಧವಾದ ಪ್ರಾಮಾಣಿಕತೆಯ ಸಾಕಾರ ಮೂರ್ತಿಗಳು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋದು. ಅಂತಹ ಮಹಾತಪಸ್ವಿಗಳು ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳು. ಅವರ ಪರಮಾನುಗ್ರಹದಿಂದ ಶೇಷಾದ್ರಿಗಳು ಅಂತ ಆ ವಿದ್ಯಾನಿಧಿ ತೀರ್ಥ ಹೇಗೆ ರಘುವರಿಯರ ಅನುಗ್ರಹದಿಂದ ರಘುತ್ತಮರ ಅವತಾರ ಆಯಿತೋ ಹಾಗೆ ಆ ವಿದ್ಯಾನಿಧಿಗಳ ಅನುಗ್ರಹದಿಂದ ಶೇಷಾದ್ರಿಗಳಲ್ಲಿ ಹುಟ್ಟಿದಂತಹ ಮಹಾನುಭಾವರೇ ವರದರಾಜಾಚಾರ್ಯರು ಅಂತ ಟಿಪ್ಪಣಿಕಾರರು, ದೊಡ್ಡ ಟಿಪ್ಪಣಿಕಾರರು. ರಘುನಾಥ ತೀರ್ಥ ಶ್ರೀಪಾದಂಗಳವರಿಂದ ಆದ್ಯ ಎಂಬ ಬಿರುದನ್ನು ಪಡೆದವರು. ಮಹಾನುಭಾವರಾದ ಜಗನ್ಮಾನ್ಯರಾಗಿರತಕ್ಕಂತಹ ವ್ಯಾಸರಾಜರು ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ ಎಂಬ ಗ್ರಂಥಗಳನ್ನು ಬರೆದು ಮಾಧ್ವ ಸಮಾಜಕ್ಕೆ ಅನಿತರ ಸಾಧಾರಣವಾದಂತಹ ಅತ್ಯದ್ಭುತವಾದ ಕೊಡುಗೆಯನ್ನು ಕೊಟ್ಟು ಪರಮಾನುಗ್ರಹ ಮಾಡಿದಂತಹ ಜ್ಞಾನಿ ವರೇಣ್ಯರು, ವಿಭೂತಿ ಪುರುಷರು ಮಹಾನುಭಾವರಾದ ವ್ಯಾಸರಾಜರು. ತಾತ್ಪರ್ಯ ಚಂದ್ರಿಕೆ, ತರ್ಕತಾಂಡವ ಅವುಗಳ ಬಗ್ಗೆ ಮಾತನಾಡುವ ಯೋಗ್ಯತೆಯೇ ನಮ್ಮದಲ್ಲ. ಏನು ಅದ್ಭುತವಾದ ಗ್ರಂಥಗಳು! ಪರಮತಗಳ ನಿರಾಕರಣವನ್ನು ಮಾಡಿ ವೇದವ್ಯಾಸದೇವರ, ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ ಗ್ರಂಥಗಳನ್ನು ಅವರಿಗೆ ಸಮ್ಮತವಾದ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವ ಅತ್ಯದ್ಭುತವಾದ ಕಾರ್ಯವನ್ನು ಮಾಡ್ತಾ ಎಂತಹ ವಿನಯ ವ್ಯಾಸರಾಜರಿಗೆ! ತರ್ಕತಾಂಡವವನ್ನು ಅಧ್ಯಯನ ಮಾಡುವ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ, ಚಂದ್ರಿಕಾಭ್ಯಾಸವನ್ನು ಮಾಡುವ ವಿದ್ವಾಂಸರು, ವಿದ್ಯಾರ್ಥಿಗಳಿಗೆ ಗೊತ್ತಿದು ತಾವು ಹೇಳುವ ತತ್ವಗಳನ್ನು, ಪ್ರಮೇಯಗಳನ್ನು, ಸಿದ್ಧಾಂತಗಳನ್ನು ಮಾತಿಗೆ ಟೀಕಾಕೃತ್ಪಾದರು ಎಲ್ಲಿ ಈ ತತ್ವವನ್ನು ತಿಳಿಸಿದ್ದಾರೆ, ಶ್ರೀಮದಾಚಾರ್ಯರು ಹೇಗೆ ಇದನ್ನು ತಿಳಿಸಿಕೊಟ್ಟರು, ವೇದವ್ಯಾಸದೇವರ ಸೂತ್ರದಿಂದ ಇದು ಹೇಗೆ ಸೂಚಿತವಾಗ್ತದೆ ತೋರಿಸಿಕೊಡ್ತಾರೆ. ಇದು ಶುದ್ಧವಾದ ಪ್ರಾಮಾಣಿಕವಾದ ಸಿದ್ಧಾಂತ, ಮೂಲಭೂತವಾದ ಆಧಾರಗಳು ಇದಕ್ಕುಂಟು ಅಂತ ಹೆಜ್ಜೆ ಹೆಜ್ಜೆಗೆ ತೋರಿಸಿಕೊಡುವ ಮಹಾನುಭಾವರು ವ್ಯಾಸರಾಜರು. ನಮ್ಮ ಪಾಠದ ಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಪಾಠಕ್ರಮದಲ್ಲಿಯೂ ಸರಿ, ಪ್ರಾಚೀನ ಕಾಲದಲ್ಲಿಯೂ ಸರಿ, ಹೋಮ್ವರ್ಕ್ ಅಂತ ಕೊಡ್ತಾರೆ, ಗೃಹಕೃತ್ಯ ಅಂತ. ಹಾಗೆ ಚಂದ್ರಿಕಾ, ತರ್ಕತಾಂಡವ ಗ್ರಂಥಗಳಲ್ಲಿ ತಾವು ಕಲಿಸಿ, ತೋರಿಸಿ, ಹೆಜ್ಜೆ ಇಡಿಸಿ ಶಿಷ್ಯರನ್ನು ಕರೆದುಕೊಂಡು ಹೋಗ್ತಾರೆ ವ್ಯಾಸರಾಜರು. ಹೀಗೆ ಮೂಲ ಪ್ರಮಾಣಗಳಲ್ಲಿ ಈ ವಿಷಯಗಳು ಸಿದ್ಧವಾಗಿವೆ ಅಂತ. ನ್ಯಾಯಾಮೃತವನ್ನು ಅತ್ಯದ್ಭುತವಾದಂತಹ ಗ್ರಂಥ, ಮೇರುಕೃತಿ, ಅದನ್ನು ಒಂದು ತರಹದ ಗೃಹಕೃತ್ಯದ ರೂಪದಲ್ಲಿ ಹೋಮ್ವರ್ಕ್ ತರಹ ಕೊಟ್ಟಿದ್ದಾರೆ ಎಲ್ಲ ವಿದ್ವಾಂಸರಿಗೆ. ಚಂದ್ರಿಕಾ, ತರ್ಕತಾಂಡವಗಳಲ್ಲಿ ಹೇಗೆ ನಾವು ಹೇಳುವ ವಿಷಯಗಳನ್ನು ಮೂಲ ಗ್ರಂಥಗಳಲ್ಲಿ ಸಮನ್ವಯ ಮಾಡುತ್ತೇವೆ, ನ್ಯಾಯಾಮೃತದಲ್ಲಿ ನಾವು ಹೇಳಿದ ವಿಷಯಗಳನ್ನು ಮೂಲ ಗ್ರಂಥದಲ್ಲಿ ನೀವು ಸಮನ್ವಯ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಿ ಇದೇ ರೀತಿ ಅಂತ. ಅದು ವ್ಯಾಸರಾಜರ ಅನುಗ್ರಹ, ಅವರ ಕೃಪಾದೃಷ್ಟಿ ಲೇಷ ಇದ್ದರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದ ಗ್ರಂಥ ನ್ಯಾಯಾಮೃತ. ಆ ನ್ಯಾಯಾಮೃತ ಗ್ರಂಥದ ಹಾಗೂ ಚಂದ್ರಿಕಾ, ತರ್ಕತಾಂಡವ ಗ್ರಂಥಗಳ ಸಹಾಯ, ಅದರ ಉಪಕಾರ ಇಲ್ಲದೆ ಟೀಕಾಕೃತ್ಪಾದರ, ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಪರಮೋಪಕಾರ ಮಾಡಿದ ವ್ಯಾಸರಾಜರು ಆ ನ್ಯಾಯಾಮೃತ ಗ್ರಂಥವನ್ನು ರಚನೆ ಮಾಡಿ ಕಾರ್ಪರ ಕ್ಷೇತ್ರದಲ್ಲಿ ರಘುನಾಥ ತೀರ್ಥ ಶ್ರೀಪಾದಂಗಳವರಿರುವಾಗ ಶ್ರೀಪಾದರಾಜರು, ವ್ಯಾಸರಾಜರು, ರಘುನಾಥ ತೀರ್ಥರು ಎಲ್ಲರೂ ಒಂದು ಕಡೆಗೆ ಸೇರ್ತಾರೆ. ಏನದು ಅದ್ಭುತವಾದಂತಹ ತ್ರಿವೇಣಿ ಸಂಗಮ! ಎಂಥೆಂತಹ ಜ್ಞಾನಿಗಳು! ತ್ರಯಸ್ತ್ರೇತಾಗ್ನಿವರ್ಚಸ, 3 ಅಗ್ನಿಗಳಿದ್ದಂತೆ ಅಂತಹ ಮಹಾಜ್ಞಾನಿಗಳೆಲ್ಲ ಒಂದು ಕಡೆಗೆ ಸೇರಿದಾಗ ಈ ಯುವ ವಿದ್ವಾಂಸರು, ಆಗ
ರಘುನಾಥ ತೀರ್ಥರ ಅನುಗ್ರಹದಿಂದ, ವ್ಯಾಸರಾಜರ ಪರಿಪೂರ್ಣವಾದ ಅನುಗ್ರಹದಿಂದ, ಶ್ರೀಪಾದರಾಜರ ಅನುಗ್ರಹದಿಂದ ಆ ನ್ಯಾಯಾಮೃತ ಗ್ರಂಥವನ್ನು ಅಭ್ಯಾಸ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ವ್ಯಾಸರಾಜರು ರಚನೆ ಮಾಡಿದ ಗ್ರಂಥವನ್ನು ಅಧ್ಯಯನ ಮಾಡಿ ಆ ವ್ಯಾಸರಾಜರು ಆದೇಶ ಮಾಡಿದಂತೆ ರಘುನಾಥ ತೀರ್ಥರು ಶ್ರೀಪಾದರಾಜರು ಆದೇಶ ಮಾಡಿದ ರೀತಿಯಲ್ಲಿ ಆ ನ್ಯಾಯಾಮೃತದಲ್ಲಿ ಬರುವಂತಹ ಪ್ರಮೇಯಗಳು ಹೇಗೆ ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಅಡಕವಾಗಿದೆ, ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಅಡಕವಾಗಿದೆ ಎನ್ನುವುದನ್ನು ತೋರಿಸಿಕೊಡ್ತಾರೆ ವರದರಾಜಾಚಾರ್ಯರು. ಕೆಲವುದನ್ನು ಟೀಕಾಕೃತ್ಪಾದರು ಸ್ಪಷ್ಟವಾಗಿ ಹೇಳಿರ್ತಾರೆ, ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು. ಕೆಲವುದನ್ನು ಸೂಚನೆ ಮಾಡಿರ್ತಾರೆ, ಕೆಲವುದನ್ನು ಉದಾಹರಣೆಗಾಗಿ ಒಂದನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಂತ ಒಂದು ಕೊಡ್ತಾರೆ, ಅದಕ್ಕೆ 10 ತರಹದ ಉದಾಹರಣೆಗಳನ್ನು ಬೆಳೆಸಿ ಮನಮುಟ್ಟುವಂತೆ ತಿಳಿಸುವ ರೀತಿಯಲ್ಲಿ ಅದನ್ನೊಂದು ದೊಡ್ಡದಾದ ವಿಶ್ವರೂಪವನ್ನು ಮಾಡಿ ನಿಲ್ಲಿಸ್ತಾರೆ ವ್ಯಾಸರಾಜರು. ವಾಮನ ರೂಪದಲ್ಲಿದ್ದರೆ ಅದಕ್ಕೆ ತ್ರಿವಿಕ್ರಮ ರೂಪವನ್ನು ಕೊಡ್ತಾರೆ ವ್ಯಾಸರಾಜರು. ಇದರ ಮೂಲ ಯಾವ ವಾಮನ ರೂಪದಿಂದ ಇದು ತ್ರಿವಿಕ್ರಮ ಆಯಿತು, ಯಾವ ಗಂಗೋತ್ರಿಯಿಂದ ಈ ಗಂಗೆ ಹರಿದು ಬಂತು, ಯಾವ ಯಮನೋತ್ರಿಯಿಂದ ಈ ಯಮುನೆ ಹರಿದು ಬಂತು, ಇದನ್ನು ತೋರಿಸುವ ಕಾರ್ಯವನ್ನು ವರದರಾಜಾಚಾರ್ಯರು ಮಾಡಿದಾಗ ವ್ಯಾಸರಾಜರಿಗೆ ಎಲ್ಲಿಲ್ಲದ ಸಂತೋಷ. ತಮ್ಮ ಅಭಿಪ್ರಾಯವನ್ನು, ಭಾವವನ್ನು ಈ ಯುವ ವಿದ್ವಾಂಸರು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಜ್ಞಾನ ನಿಮಗೆ ಬರಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಶ್ರೀಪಾದರಾಜರ ಅನುಗ್ರಹ ಮಾಡಿದ್ದಾರೆ. ರಘುನಾಥ ತೀರ್ಥರು ತಮ್ಮ ಶಿಷ್ಯ ಇಷ್ಟು ಚೆನ್ನಾಗಿ ಕಾರ್ಯ ಮಾಡಿದ್ದಾರೆ ಅಂತ ಅವರು ಸಂತೋಷಪಟ್ಟು ಆದ್ಯ ಎಂಬ ಬಿರುದನ್ನು ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಮೇಲೆ ನಮ್ಮ ಮಠದಲ್ಲಿ ತೀರ್ಥ, ಗಂಧ, ಅಕ್ಷತೆ ಇತ್ಯಾದಿಗಳನ್ನು ಕೊಡುವಾಗ ಮೊದಲು ಈ ಮನೆತನದವರಿಗೆ ಕೊಡಬೇಕು. ಯಾಕೆಂದರೆ ಇಂತಹ ದೊಡ್ಡ ಸೇವೆಯನ್ನು ಇವರು ವಾಂಗ್ಮಯ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರ ಸೇವೆ ಇದು. ವೇದವ್ಯಾಸದೇವರು, ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ಹಾಗೂ ರಘುನಾಥ ತೀರ್ಥ ಶ್ರೀಪಾದಂಗಳವರು, ಶ್ರೀಪಾದರಾಜರು, ವ್ಯಾಸರಾಜರು ಇವರೆಲ್ಲರ ಸೇವೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಇವರಿಗೆ ಆದ್ಯ ಎಂಬ ಬಿರುದನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಇವತ್ತಿಗೂ ಆದ್ಯ ಮನತನ ಇದೆ. ಅದೇ ಭೀಮಾ ತೀರದಲ್ಲಿ ಪ್ರಾಯ ಪಂಚಗ್ರಾಮಗಳು ಅಂತ, ಅಲ್ಲಿ ಹಿರೇಮಣ್ಣೂರು, ಚಿಕ್ಕಮಣ್ಣೂರು, ಬಡಗಾನೂರು, ಭುಯ್ಯಾರ, ಅಗರಖೇಡ ಈ ಪ್ರಾಂತದಲ್ಲಿ ಆದ್ಯಮನತನದ ಪರಂಪರೆಯಲ್ಲಿ ಬಂದ ಜನರು ಇವತ್ತಿಗೂ ಇದ್ದಾರೆ. ಈಗ ಕಾರ್ಯಮೂಲಕವಾಗಿ ಅನೇಕ ವಿವಿಧ ಪಟ್ಟಣಗಳಲ್ಲಿಯೂ ಕೂಡ ಅವರು ವಾಸವಾಗಿದ್ದಾರೆ. ಇಂತಹ ಒಂದು ವಿಶಿಷ್ಟವಾದ ಪಾಂಡಿತ್ಯವನ್ನು ಪಡೆದವರು ವರದರಾಜಾಚಾರ್ಯರು ಅಂತ. ಆ ವರದರಾಜಾಚಾರ್ಯರಿಗೆ ಹೇಳಿ ಕಳಿಸಿದ್ದಾರೆ ಆದೇಶವನ್ನು, ರಘುವರಿ ತೀರ್ಥ ಶ್ರೀಪಾದಂಗಳವರು ನಮಗೆ ದೇಹಾಲಸ್ಯವಾಗ್ತಾ ಇದೆ, ನೀವು ಬೇಗ ಬರಬೇಕು ಅಂತ. ಆಗಿನ ಕಾಲದ ಬೇಗ ಅಂತಂದರೆ ಎಷ್ಟೇ ಬೇಗ ಅಂದರೂ ಚಕ್ಕಡಿಯಲ್ಲಿ ಬರಬೇಕು. ಬಂದಿದ್ದಾರೆ, ಆನೆಗುಂದಿಗೆ ಬಂದಿದ್ದಾರೆ, ರಘುವರಿ ತೀರ್ಥರ ದರ್ಶನ ಮಾಡಿದ್ದಾರೆ. ರಘುವರಿ ತೀರ್ಥರು ಹೇಳಿದರು, ನಿಮಗೋಸ್ಕರ ಕಾಯ್ತಾ ಇದ್ವಿ. ಯತಿಗಳಿದ್ದಾರೆ, ಪುಟ್ಟ ಯತಿಗಳು, ಬಾಲ ಯತಿಗಳು. ತತ್ವಪ್ರಕಾಶಿಕಾ ಗ್ರಂಥದವರೆಗೆ ಅವರಿಗೆ ಪಾಠ ಆಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲ ಅವರಿಗೆ ಮುಖೋದ್ಗತ. ಸುಧಾ ಗ್ರಂಥದ ಪಾಠ ಮುಂದೆ ಆಗಬೇಕು. ನಮ್ಮ ರಘುನಾಥ ತೀರ್ಥರ ಮುಖಕಮಲದಿಂದ ನೀವು ಶ್ರವಣ ಮಾಡಿದವರು, ನೀವು ಅವರ ಎದುರಿನಲ್ಲಿ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠವನ್ನು ಹೇಳಬೇಕು, ಅನುವಾದ ಮಾಡಬೇಕು. ಅವರಿಗೆ ನೀವು ಆ ಸಂಸ್ಥಾನದ ಗೌರವಕ್ಕೆ ತಕ್ಕಂತೆ ಯಾವುದೇ ಚ್ಯುತಿ ಬರದೇ ಇದ್ದ ಹಾಗೆ ನೀವು ಪಾಠವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಇದು ದೊಡ್ಡ ಭಾಗ್ಯ. ಊರ್ಧ್ವರೇತಸ್ಸು ಚ ಶಬ್ದೇಹಿ ಎಂಬುದಾಗಿ ತಿಳಿಸಿದಂತೆ ದೊಡ್ಡ ಭಾಗ್ಯ ಇದು. ಅವಶ್ಯವಾಗಿ ತಮ್ಮ ಆದೇಶಕ್ಕೆ ತಕ್ಕ ಹಾಗೆ ನಾನು ಯಥಾಶಕ್ತಿ ಅವರಿಗೆ ಓದಿದ್ದನ್ನು ಒಪ್ಪಿಸ್ತೇನೆ ಎನ್ನುವ ರೀತಿಯಲ್ಲಿ ವರದರಾಜಾಚಾರ್ಯರು ಆದೇಶವನ್ನು ಸ್ವೀಕರಿಸಿದ್ದಾರೆ. ರಘುವರಿ ತೀರ್ಥ ಶ್ರೀಪಾದಂಗಳವರು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ ತೃತೀಯ ತಿಥಿ ಆನೆಗುಂದೆಯ ಇವತ್ತು ಅದು ನವವೃಂದಾವನ ಅಂತನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆಗ ಇನ್ನೂ ನವವೃಂದಾವನಗಳಾಗಿರಲಿಲ್ಲ. ಪದ್ಮನಾಭ ತೀರ್ಥರ ವೃಂದಾವನ ಇತ್ತು, ಕವೀಂದ್ರ ತೀರ್ಥ ಶ್ರೀಪಾದಂಗಳವರ ವೃಂದಾವನ, ವಾಗೀಶ ತೀರ್ಥರ ವೃಂದಾವನ, ವ್ಯಾಸರಾಜರ ವೃಂದಾವನ ಅಲ್ಲಿ ರಾರಾಜಮಾನವಾಗಿತ್ತು. 5ನೆಯದಾಗಿ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವೃಂದಾವನಸ್ಥರಾಗ್ತಾ ಇದ್ದಾರೆ. ಇನ್ನು ಆ ನಂತರದಲ್ಲಿ ರಾಮಚಂದ್ರ ತೀರ್ಥರು, ಶ್ರೀನಿವಾಸ ತೀರ್ಥರು, ರಾಮಚಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಗೋವಿಂದ ಒಡೆಯರು ಅಂತ ಎಲ್ಲರ ವೃಂದಾವನಗಳು ಸೇರಿ ಒಟ್ಟು 9 ವೃಂದಾವನಗಳು. ಹೀಗಾಗಿ ರಘುವರಿ ತೀರ್ಥ ಶ್ರೀಪಾದಂಗಳವರು
ಅಲ್ಲಿ ವೃಂದಾವನಸ್ಥರಾಗಿದ್ದಾರೆ. ಎಂತಹ ದೊಡ್ಡ ಜವಾಬ್ದಾರಿ! 28 ಈ ಎಲ್ಲ ಸಂಸ್ಥಾನದ ಪ್ರತಿಮೆಗಳು, ಭಗವದ್ ಅಧಿಷ್ಠಾನಗಳು, ಅವುಗಳನ್ನೆಲ್ಲ ಪೂಜೆಯನ್ನು ಮಾಡ್ತಾ ಎಲ್ಲ ಪ್ರಾಂತಗಳಲ್ಲಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಈ ಎಲ್ಲ ವಿಭಾಗಗಳಲ್ಲಿರತಕ್ಕಂತಹ ಸಜ್ಜನರಿಗೆ ತತ್ವೋಪದೇಶ ಆಗಬೇಕು, ಸಂಸ್ಥಾನದ ಪೂಜೆ ಆಗಬೇಕು, ಗ್ರಂಥಗಳ ರಚನೆ ಆಗಬೇಕು, ಪರವಾದಿಗಳ ನಿಗ್ರಹ ಆಗಬೇಕು. ಒಂದೇ ಎರಡೇ ಕೆಲಸ. ವಯಸ್ಸು ಚಿಕ್ಕದು, ಏನೂ ಭಯ ಇಲ್ಲ ಅವರಿಗೆ. ಗುರುವನುಗ್ರಹ ರೂಪಾಂತಾಂ ಕಾಮಧೇನು ಉಪಾಸ್ಮಹೆ, ಆ ವಿಶ್ವಾಸ ಅವರಿಗೆ ರಘುವರ್ಯ ತೀರ್ಥರ ಮೇಲೆ. ಸರಿ, ನಿತ್ಯ ಸಂಚಾರ ಕ್ರಮದಲ್ಲಿ ಹೆಚ್ಚು ಸಂಚಾರ ಇದ್ದರೆ ಪಾಠ ಹೆಚ್ಚು ಆಗಲಿಕ್ಕಿಲ್ಲ ಅಂತ ತುಂಗಭದ್ರಾ ತೀರದಿಂದ ಭೀಮಾ ತೀರಕ್ಕೆ ಬಂದಿದ್ದಾರೆ. ಮಣಿಪುರ, ಮಣ್ಣೂರು ಕ್ಷೇತ್ರಕ್ಕೆ ಬರ್ತಾರೆ. ಮಾಧವತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಇರುವಂತಹ ಸ್ಥಳ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಇಲ್ಲಿ ಆನೆಗುಂದೆಯ ಹತ್ತಿರದಲ್ಲಿರುವ ದ್ವೀಪ ನವವೃಂದಾವನದ ಗಡ್ಡೆ, ಈಗ ಪ್ರಸಿದ್ಧವಾದದ್ದು. ಆ ಗಡ್ಡೆಯಲ್ಲಿ ಹಂಪಿಯ ಕ್ಷೇತ್ರದಲ್ಲಿ ನರಹರಿತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಇದ್ದರೆ, ಮಾಧವತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಮಣ್ಣೂರು ಕ್ಷೇತ್ರದಲ್ಲಿದೆ. ಅನೇಕ ಮಹನೀಯರಾಗಿರತಕ್ಕಂತಹ ಜ್ಞಾನಿಗಳು, ಮಹಾಮಹಾಜ್ಞಾನಿಗಳು, ಯತಿಗಳು, ದಾಸರು, ಅನೇಕ ಆಚಾರ್ಯರು, ಟೀಕಾಕಾರರು, ಟಿಪ್ಪಣಿಕಾರರು, ವೇದೇಶತೀರ್ಥ ಶ್ರೀಪಾದಂಗಳವರು, ಸ್ವತಃ ರಘುತ್ತಮ ತೀರ್ಥರು, ಆ ನಂತರದಲ್ಲಿ ಮುಂದೆ ವೇದೇಶತೀರ್ಥರು, ಯಾದವಾರ್ಯರು, ಇವರೆಲ್ಲ ಮಹಾನುಭಾವರು ಅಲ್ಲಿರುವಂತಹ ಮಾಧವತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದಿದ್ದಾರೆ. ಅಂತಹ ಮಾಧವತೀರ್ಥರ ಮೂಲ ವೃಂದಾವನ ಇರುವಂತಹ ಸ್ಥಳ ಇದು ಮಣ್ಣೂರು. ಅನೇಕ ಜನರಿಗೆ ಇದರ ಬಗ್ಗೆ ಸಂಶಯಗಳು, ಅನೇಕ ಹೇಳಿಕೆಗಳನ್ನು ಕೇಳಿಕೊಂಡು ಬಂದಿರುವುದಕ್ಕೆ ಸಾಧ್ಯ ಇದೆ. ಯಾವುದೇ ರೀತಿಯ ಸಂಶಯ ಸಜ್ಜನರಿಗೆ ಬೇಡ. ಸ್ಪಷ್ಟವಾದ ಅನೇಕ ದಾಖಲೆಗಳು, ಅನೇಕ ಪುರಾವೆಗಳು, ಪ್ರಮಾಣಗಳು, ಸರಕಾರಿಯ ಅನೇಕ ಗೆಜೆಟ್ಟುಗಳು ಹಾಗೂ ಅನೇಕ ಇತಿಹಾಸ ತಜ್ಞರ ಸಂಶೋಧನೆಯ ಪ್ರಬಂಧಗಳು ಹಾಗೂ ಅನೂಚಾನವಾಗಿ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಪರಂಪರೆ ಅಂದಿನಿಂದ ಇಂದಿನೆಯವರೆಗೆ ಮಾಧವತೀರ್ಥರ ಮೂಲ ವೃಂದಾವನ ಮಣ್ಣೂರಿನಲ್ಲಿ ಇದೆ ಅಂತನ್ನುವ ವಿಷಯದಲ್ಲಿ ಯಾವುದೇ ರೀತಿಯ ವಿವಾದ ಇಲ್ಲ. ಎಲ್ಲ ಮಠದ ಅನೇಕ ಮಾನ್ಯರು, ಗಣ್ಯರು, ಜ್ಞಾನಿಗಳು ಎಲ್ಲರೂ ಕೂಡ ನಂಬಿ ನಡೆದದ್ದು. ಇವತ್ತು ಇಂತಹ ಯತಿಗಳ ವೃಂದಾವನ ಇಂತಹ ಕ್ಷೇತ್ರದಲ್ಲಿದೆ ಎನ್ನುವುದಕ್ಕೆ ನಡೆದು ಬಂದಂತಹ ಸಂಪ್ರದಾಯ, ಪದ್ಧತಿ, ಜ್ಞಾನಿಗಳ ಹೇಳಿಕೆ, ಎಲ್ಲರ ಒಂದು ನಂಬಿಕೆ ಇದೇ ಪ್ರಧಾನವಾದ ಆಧಾರ. ಅದಕ್ಕೆ ಪೋಷಕವಾಗಿ ಇನ್ನನೇಕ ವಿಧವಾದ ದಾಖಲೆಗಳೆಲ್ಲ ಇರುತ್ತೆ. ಹಾಗೆ ಇಲ್ಲಿ ಸಂಪ್ರದಾಯವೂ ಇದೆ, ಎಲ್ಲರೂ ನಡೆದು ಬಂದದ್ದು. ಇಂದಿನವರೆಗೆ ಎಲ್ಲ ಪಂಚಾಂಗಗಳಲ್ಲಿ, ಎಲ್ಲರ ಚರಿತ್ರೆಯ ಪುಸ್ತಕಗಳಲ್ಲಿ ಮಣ್ಣೂರಿನ ಉಲ್ಲೇಖವಾದದ್ದನ್ನು ನೀವು ಕಾಣಬಹುದು. ಈ ರೀತಿ ಅವರ ಮಣ್ಣೂರಿನ ಮಾಧವತೀರ್ಥರ ಮೂಲ ವೃಂದಾವನದ ಸನ್ನಿಧಾನದ ಮಹಿಮೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಬೇಕು. ಇದೀಗ ತಿಳಿದುಕೊಂಡಂತೆ ಆ ಪ್ರಾಚೀನರು, ಜ್ಞಾನಿಗಳು ಯಾವುದನ್ನು ನಂಬಿ ನಡೆದು ಪ್ರಮಾಣದಿಂದ ಸಿದ್ಧವಾದದ್ದನ್ನು ಅನುಸರಿಸಿಕೊಂಡು ಬಂದಿದ್ದಾರೆ, ಅಂಥದನ್ನು ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಅಲ್ಲಗಳೆದು ಅಪಚಾರವನ್ನು ಮಾಡಿ ಅದರ ಪ್ರತಿಫಲವನ್ನು ಅನುಭವಿಸುವ ಸಾಹಸವನ್ನು ಮಾಡಬಾರದು ಅಂತನ್ನುವ ಒಂದು ಸಂದೇಶವನ್ನು ಈ ಮೂಲಕವಾಗಿ ನೀಡುತ್ತಾ, ಅಂತಹ ಶ್ರೇಷ್ಠವಾದ ಆ ಮಣ್ಣೂರು ಕ್ಷೇತ್ರ ಮಾಧವತೀರ್ಥರು ಸಾಧಿಸಬೇಕಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಎಲ್ಲ ತತ್ವಗಳ ಸಾಧನೆಯನ್ನು ಮಾಡಿದಂಥವರು, ಎಲ್ಲ ದುರ್ವಾದಗಳನ್ನು ಖಂಡನೆ ಮಾಡಿದವರು, ಸತ್ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡಿದವರು, ಸನ್ಮಾರ್ಗವನ್ನು ಬೋಧನೆ ಮಾಡಿದವರು, ಅಂಥವರ ಸನ್ನಿಧಾನದೊಳಗೆ ನಾವು
ವಿಶೇಷವಾಗಿ ಸಾಧನೆಯನ್ನು ಮಾಡೋಣ ಅನ್ನುವ ಸಂಕಲ್ಪದೊಂದಿಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಬಂದು ವಾಸ್ತವ್ಯವನ್ನು ಮಾಡಿ ವರದರಾಜಾಚಾರ್ಯರ ಮುಖದಿಂದ ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠವನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ. ತಾವು ಪೀಠಾಧಿಪತಿಗಳಾಗಿದ್ದರೂ ಕೂಡ ರಘುವರ್ಯರ ಆದೇಶ ಅನ್ನುವುದಕ್ಕೋಸ್ಕರ ಗುರುಗಳು ಏನು ಹೇಳ್ತಾರೋ ಅದನ್ನೇ ನಾವು ಪರಿಪಾಲನೆ ಮಾಡಬೇಕು. ಆಜ್ಞಾಗುರುಣಾಂ ಹಿ ವಿಚಾರಣೀಯ. ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀಮನ್ಯಾಯಸುಧಾ ಗ್ರಂಥದ ಮೇಲಿನ ಭಕ್ತಿ ಶ್ರದ್ಧೆಗಳಿಂದ ಆ ಪಾಠವನ್ನು ಶ್ರವಣ ಮಾಡ್ತಾ ಇದ್ದಾರೆ. ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠ ಪ್ರಾರಂಭವಾಗಿದೆ. ಪರಮ ಪವಿತ್ರವಾದ ಭೀಮಾ ತೀರದಲ್ಲಿ ಮಾಧವತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ರಘುವರ್ಯ ತೀರ್ಥರ ಆಜ್ಞೆಯಂತೆ ಹೀಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಮತ್ತೆ ಅವರ ಮಹಿಮೆಯನ್ನು ನಾಳಿನ ದಿವಸ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಣಮತ್ ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಶ್ರೀಕೃಷ್ಣಾರ್ಪಣಮಸ್ತು.